ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾಮಲ್ಲ. ನೋಡಿ, ಇದು AI ಕಾಲ ಅಂತ ಕರಿತೀವಿ. ನಾರ್ಮಲ್ ಆಗಿ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ನ್ಯೂಸ್ ಓದ್ಬೇಕಾದ್ರೆ, ಹೆಡ್ಲೈನ್ಸ್ ಓದ್ಬೇಕಾದ್ರೆ ಅಲ್ಲಿ ಡಿಜಿಟಲ್ ಅರೆಸ್ಟ್ ಆಯ್ತಂತೆ, ಇಲ್ಲಿ ಹಿಂಗ್ ಹ್ಯಾಕ್ ಆಯ್ತಂತೆ, ಇವ್ರು ಇಷ್ಟು ಲಕ್ಷ ಕಳ್ಕೊಂಡ್ರಂತೆ, ಈ ಡಿಜಿಟಲ್ ಹ್ಯಾಕ್ ಇಂದ ಯಾರೋ ಜೀವ ಕಳ್ಕೊಂಡ್ರಂತೆ, ಹೆದರ್ಸದ್ರಂತೆ, ಐಡೆಂಟಿಟಿ ಕಳ್ಕೊಂಡ್ರಂತೆ, ಇಂಥದನ್ನ ದಿನಂಪ್ರತಿ ನಾವು ಹೆಡ್ಲೈನ್ಸ್ ಅಲ್ಲಿ ಓದ್ತಲೇ ಇರ್ತೀವಿ. ಇದೆಲ್ಲವಕ್ಕೂ ಕೂಡ ಸೈಬರ್ ಕ್ರೈಮ್ ಅಂತಲೂ ಕರೀತಾರೆ ಓವರ್ ಆಗಿ. ಸಾಮಾನ್ಯವಾಗಿ ಈ ಟೆಕ್ನಿಕಲಿ ಮಾತಾಡೋದು ಬೇರೆ, ಟೆಕ್ನಿಕಲಿ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ನಮಗೂ ನಿಮ್ಗೂ ಗೊತ್ತಾಗ್ಬೇಕಾಗಿರೋದು ಏನ್ ಗೊತ್ತಾ, ಏನಿದು ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು, ಯಾರು ಮಾಡ್ತಾರೆ, ಯಾರಿಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹಿಂಗಾಗ್ದಲೇ ಇರೋ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದು ಹೆಂಗೆ, ಇದು ವೆರಿ ಬೇಸಿಕ್ ಕ್ವೆಶನ್ಸ್ ಅಲ್ವಾ. ಸೊ ಇಡೀ ಈ ಕಾರ್ಯಕ್ರಮದಲ್ಲಿ ಬಹಳ ಇನ್ಫಾರ್ಮೇಶನ್ ಅನ್ನ ಕೆದಕುವ ಮತ್ತು ನಮಗೂ ನಿಮ್ಗೂ ಅನುಕೂಲ ಆಗುವಂತಹ ಪ್ರಶ್ನೆಗಳನ್ನ ಸಹಜವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಜೊತೆ ಗೆಸ್ಟ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ತೀನಿ. ಇವತ್ತು ನಮ್ಮ ಜೊತೆ CCB ಡಿಪಾರ್ಟ್ಮೆಂಟ್ ನ DCP ರಾಜ್ ಇಮಾಮ್ ಖಾಸಿಂ ಸಾಬ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿ ಆಯ್ತು ಸರ್ ನೀವು ಸ್ಟುಡಿಯೋಗೆ ಬಂದಿದ್ದು. ಟೆಕ್ನಿಕಲಿ ನಾನು ಆರಂಭದಲ್ಲಿ ಹೇಳ್ದಂಗೆ ನಿಮ್ಗಳಿಗೆ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್, ಯಾಕಾಗುತ್ತೆ, ನಾವ್ ಇದರಿಂದ ಹೆಂಗ್ ಎಚ್ಚರಿಕೆಯಿಂದ ಇರ್ಬೇಕು ಅಂತ. ಬಟ್ ಜನಸಾಮಾನ್ಯರು ನಮ್ಗೆ ದಿನ ಬೆಳಗಾದ್ರೆ ಡಿಜಿಟಲ್ ಅರೆಸ್ಟ್ ಅಂತೆ, ಅಲ್ಲಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಇಷ್ಟೇ ಗೊತ್ತು. ನಾವ್ ಏನ್ ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ಗೊತ್ತಿರಲ್ಲ. ಸೊ ಬೇಸಿಕ್ ಆಗಿ ಈ ಸೈಬರ್ ಕ್ರೈಮ್ ಅಂದ್ರೆ ಏನೇನಾಗುತ್ತೆ ಸರ್? ಓಕೆ, ಫಸ್ಟ್ ಆಫ್ ಆಲ್ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಸಹಜವಾಗಿ ಹೇಳ್ಬೇಕಂದ್ರೆ ನಾವೆಲ್ಲರೂ ಇಂಟರ್ನೆಟ್ ಯೂಶಲಿ ಯೂಸ್ ಮಾಡ್ತೀವಿ. ನಾವು ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದಾಗ್ಲಿ, ಅಥವಾ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡೋದಾಗ್ಲಿ, ಅಥವಾ ವಿಡಿಯೋ ಹಂಚ್ಕೊಳ್ಳೋದಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ಹಾಕೋದಾಗ್ಲಿ, ಅಥವಾ ಸ್ನ್ಯಾಪ್ಚಾಟ್ ಅಲ್ಲಿ ಫೋಟೋಸ್ ತೆಗೆದು ಶೇರ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಬಳಕೆ ಮಾಡ್ಕೋಬೇಕಾದ್ರೆ ನಮ್ಗೆ ಇಂಟರ್ನೆಟ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಈ ಇಂಟರ್ನೆಟ್ ಬಳಕೆ ಮಾಡ್ಕೊಂಡು ನಮ್ಮದೇ ಡಾಟಾ ತಗೊಂಡ್ಬಿಟ್ಟು ನಮ್ಮ ಮೇಲೆ ನಮ್ಮ ಪರ್ಸನಲ್ ಡಾಟಾ ತಗೊಂಡು ನಮ್ಮ ಮೇಲೆ ವಿಕ್ಟಿಮ್ ಆಗೋ ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ, ಅಥವಾ ನಮ್ಗೆ ಫೈನಾನ್ಷಿಯಲಿ ತೊಂದರೆ ಕೊಡೋದು, ನಮ್ಮ ಅಕೌಂಟ್ ಇಂದ ದುಡ್ಡು ತಗೊಂಡು ಹೋಗೋದು, ಅಥವಾ ನಮ್ಗೆ ಒಂದು ಅಪಪ್ರಚಾರ ಮಾಡಬೇಕು, ಅಥವಾ ಅಬ್ಸೀನ್ ರೀತಿಯಲ್ಲಿ ನಮ್ಮನ್ನು ಚಿತ್ರೀಕರಿಸಿ ಅಥವಾ ಸ್ಪ್ರೆಡ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಅಪನಂಬಿಕೆಗಳನ್ನು ಮೂಡಿಸಬೇಕು. ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಇಂಟರ್ನೆಟ್ ನ ಬಳಕೆ ಮಾಡಿದ್ರೆ ಮಾತ್ರ ಅದು ಸೈಬರ್ ಅಫೆನ್ಸ್ ಅಂತ ಹೇಳಕ್ಕೆ ಅನ್ಸ್ಕೊಳ್ಳುತ್ತೆ. ಸರ್, ಈಗ ಸಾಮಾನ್ಯ ನಾವು ID ಹ್ಯಾಕ್ ಆಯ್ತಂತ ಅಂತೀವಿ. ಏನ್ ಸರ್ ಹ್ಯಾಕ್ ಆಗೋದು ಅಂದ್ರೆ? ಹ್ಯಾಕಿಂಗ್ ಅಂದ್ರೆ ಎರಡು ವಿಧ ಇದೆ. ಹ್ಯಾಕಿಂಗ್ ಅಂದ್ರೆ ಎಥಿಕಲ್ ಹ್ಯಾಕಿಂಗ್ ಅಂತ ಹೇಳ್ತೀವಿ, ಮತ್ತೆ ಅನ್ಎಥಿಕಲ್ ಹ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನಿಮ್ಮ ಪರ್ಮಿಷನ್ ಇಲ್ದೇನೆ ನಿಮ್ಮ ಡಿವೈಸ್ ಅಲ್ಲಿ ಆಕ್ಸೆಸ್ ಮಾಡ್ಬಿಟ್ಟು ನಿಮ್ಮ ಡಾಟಾ ಬಳಕೆ ಮಾಡಿ ಅದು ಯಾವುದೇ ಕೃತ್ಯಕ್ಕೆ ಯೂಸ್ ಮಾಡೋದು, ಆಯ್ತಾ, ಅಫೆನ್ಸ್ ಗೆ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ನಾವು ಹ್ಯಾಕಿಂಗ್ ಅಂತೀವಿ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಮಾಹಿತಿನೇ ಇರಲ್ಲ, ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಅದು ಕಂಪ್ಯೂಟರ್ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು, ನಿಮ್ಮ ಐಪ್ಯಾಡ್ ಇರ್ಬೋದು, ಇಂತ ಯಾವುದೇ ಡಿವೈಸಸ್ ಇರ್ತದೆ ಕಂಪ್ಯೂಟರ್ ಡಿವೈಸಸ್ ಅಲ್ಲಿ ನಿಮ್ಮ ಪರ್ಮಿಷನ್ ಇಲ್ದೇನೆ, ಅಥವಾ ಒಂದು ಕಂಪನಿಯ ಸರ್ವರ್, ಆ ಸರ್ವರ್ ಅಲ್ಲಿ ಕೂಡ ಅನಧಿಕೃತ ಪ್ರವೇಶ ಮಾಡ್ಬಿಟ್ಟು ಅದರಿಂದ ಡಾಟಾ ತಗೊಂಡು ಹೋಗೋದಕ್ಕೆ ಹ್ಯಾಕಿಂಗ್ ಅಂತ. ಎಲ್ಲೋ ಕೂತ್ಕೊಂಡು ನಮ್ಮ ಅಕೌಂಟ್ ಅನ್ನ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ. ಓಕೆ, ನಾನು ಆರಂಭದಲ್ಲಿ ಹೇಳಿದೆ AI ಯುಗ ಅಂತ. ನಾವು ಚಾಪೆ ಕೆಳಗೆ ಅಂದ್ರೆ ಅವರು ರಂಗೋಲಿ ಕೆಳಗೆ ತೂರ್ತಾ ಇರ್ತಾರೆ. ಸೊ ಸೇಫ್ ಆಗಿರೋದು ಹೆಂಗೆ? ಸಹಜವಾಗಿ ಕಾಡೋ ಪ್ರಶ್ನೆ. ನನ್ನ ಅಕೌಂಟ್ ಅನ್ನು ಸೇಫ್ ಮಾಡ್ಕೊಳ್ಳೋದು ಹೆಂಗೆ? ಅದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರ್ಬೋದು, ಹೆಂಗ್ ನಾನು ಸೇಫ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಬೇಸಿಕಲಿ ಈ ಅಫೆನ್ಸ್ ಗಳಿಗೆ ಮೇನ್ ದಾರಿ ಏನಂದ್ರೆ ನಮ್ದು ಬೇಜವಾಬ್ದಾರಿತನದಿಂದ ನಮ್ಮ ಡಾಟಾ ನಾವೇ ಸ್ವತಃ ಹೇಳ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಬೇಕಂತ, ಈಗ ನಾನು ಒಂದು UPI ಅಪ್ಲಿಕೇಶನ್ ಯೂಸ್ ಮಾಡ್ತೇನೆ. UPI ಅಪ್ಲಿಕೇಶನ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಾನು ಸ್ಕ್ಯಾನ್ ಮಾಡ್ಕೊಳ್ಬಹುದು, ಯಾವ್ದೋ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡು ಕಳ್ಸ್ಕೊಡ್ಬೋದು, ಅಥವಾ ಟೈಪ್ ಹೊಡೆದ್ಬಿಟ್ಟು ಒಂದು ಇಷ್ಟ ಹಣ ಅಂತ ಹೇಳಿ ಕಳ್ಸ್ಕೊಡ್ಬೋದು. ಅದಕ್ಕೆ ಮೈಕ್ ನ ಅವಶ್ಯಕತೆ ಇಲ್ಲ. ಬಟ್ ನಾವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಅದು ಎಲ್ಲಾ ಪರ್ಮಿಷನ್ ಕೇಳುತ್ತೆ. ನಾವು ಪರ್ಮಿಷನ್ ಓದಲ್ಲ, ಜಸ್ಟ್ ಓಕೆ ಓಕೆ ಅಂತ ಒತ್ಬಿಟ್ಟು ಸಬ್ಮಿಟ್ ಅಂತ ಕಳಿಸ್ಬಿಡ್ತೀವಿ. ಕಂಪ್ಯೂಟರ್ ನಲ್ಲಿ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ಮೇಲೆ ಕೂಡ ಇಂತ ಪರ್ಮಿಷನ್ಸ್ ಏನಿದೆ ನಾವು ಆಫ್ ಮಾಡ್ಬೋದು. ಮೈಕ್ ಪರ್ಮಿಷನ್ ಆಫ್ ಮಾಡ್ಬೋದು, ಕ್ಯಾಮ್ರಾ ಪರ್ಮಿಷನ್ ಆಫ್ ಮಾಡ್ಬೋದು, ಗ್ಯಾಲರಿ ಅದನ್ನ ಓದಕ್ ಬರಲ್ಲ ನಮ್ಗೆ, ಇಲ್ಲ ಅಂದ್ರೆ ಇಗ್ನೋರ್ ಮಾಡಿರ್ತೀವಿ, ಯಾವ್ದೇ ಬಿಡು ಅಂತ ಓದ್ಕೊಂಡು ಹೋಗಿರ್ತೀವಿ. ಸೊ ಇಲ್ಲಿ ನಮ್ಮನ್ನ ಹ್ಯಾಕ್ ಮಾಡ್ಬೋದು ಈಸಿಯಾಗಿ. ಈ ಇನ್ಫಾರ್ಮೇಶನ್ ನ ನೀವು ಕಾನ್ಸ್ಟೆಂಟ್ ಆಗಿ ನಿಮ್ಮ
ನೀವೆಲ್ಲಾ ಪರ್ಮಿಷನ್ಸ್ ಕೊಟ್ಬಿಟ್ಟಿರ್ತೀವಿ. ಓಕೆ ಸೊ ಬ್ಯಾಕ್ ಎಂಡ್ ಅಲ್ಲಿ ಈ ಪರ್ಮಿಷನ್ಸ್ ನ ತಗೊಂಡು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬಗ್ಗೆ ಅದ್ ಮಾಹಿತಿ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಒಂದು ಮಾಡೆಲ್ ತರ ನೋಡ್ಬಿಟ್ಟು ನಿಮ್ಮನ್ನ ಯಾವ ತರ ಅಟ್ಯಾಕ್ ಮಾಡ್ಬೇಕನ್ನೋದು ಈ ಸೈಬರ್ ಕ್ರಿಮಿನಲ್ಸ್ ಕೂಡ ನಿಮ್ಮ ಮೇಲೆ ಹೊಂಚಾಕ್ಬಿಟ್ಟು ನಿಮ್ಮ ಇನ್ಫಾರ್ಮೇಶನ್ ಯಾಕೆ ಕದಿಬೇಕು ಮತ್ತೆ ನಿಮ್ಮ ಆ ಇನ್ಫಾರ್ಮೇಶನ್ ಇಂದ ಫೈನಾನ್ಷಿಯಲಿ ನಿಮ್ಗೆ ಹೆಂಗೆ ತೊಂದರೆ ಕೊಡ್ಬೇಕು ಅನ್ನೋದು ಅವ್ರ ಬೆನಿಫಿಟ್. ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಸರ್ ಈ ಹ್ಯಾಕಿಂಗ್ ಇಂದ? ಒಂದು ಫಿನಾನ್ಷಿಯಲಿ ಪ್ರಾಬ್ಲಮ್, ಹೆಸರನ್ನ ಹಾಳು ಮಾಡೋದು, ಸೋಷಿಯಲ್ ಸ್ಟಿಗ್ಮಾ ಮಾಡ್ತಾ ಇರ್ಬೋದು. ಆಮೇಲೆ ನಿಮ್ಮ ಈ ಅಟ್ಯಾಕ್ ಇಂದ ನಿಮ್ಗೂ ಡಿಪ್ರೆಷನ್ ಗೆ ಹೊರಟೋಗ್ಬೋದು, ಹೆಲ್ತ್ ಇಶ್ಯೂಸ್ ಬರ್ಬೋದು, ಅಥವಾ ಜಾಬ್ ಕೂಡ ಕಳ್ಕೊಳ್ಬಹುದು, ನಿಮ್ಮ ಮಧ್ಯದಲ್ಲಿ ಜಗಳನೂ ಆಗ್ಬೋದು. ಸೈಬರ್ ಕ್ರೈಮ್ ಅಂದ್ರೆ ಓದಿರುವಂತವ್ರು ಮಾಡೋದು, ಅಂಡ್ ಈ ಕ್ರೈಮ್ ಗೆ ಒಳಗಾಗ್ತಾ ಇರೋರು ಕೂಡ ಓದಿರೋರೆ. ಸಾಮಾನ್ಯ ನಾವು ನೋಡೋದಾದ್ರೆ ಯಾರು ಹಳ್ಳಿಯಲ್ಲಿ ಕುತ್ಕೊಂಡು ನನ್ನ ಅಕೌಂಟ್ ಅಲ್ಲಿ ದುಡ್ಡು ಹೋಯ್ತು ಅಂತ ಹೇಳಲ್ಲ. ಓದಿರುವಂತವ್ರು ಅಥವಾ ರಿಟೈರ್ಡ್ ಆಗಿರುವಂತವ್ರು, ವೆಲ್ ಎಜುಕೇಟೆಡ್, ಇನ್ನು ಈಗ ತನ್ನ ಹೆಸರು ಕೆಲಸಕ್ಕೆ ಜಾಯಿನ್ ಆಗಿರುವಂತವ್ರು, ಇಂಥವ್ರುಗಳು ಇದರೊಳಗೆ ಅಂದ್ರೆ ಏನು ಇದರ ಪೆಟ್ಟನ್ ತಿಂತಾ ಇದ್ದಾರೆ. ಹೆಂಗ್ ಪಾಸಿಬಲ್ ಇದು? ಇದು ಸೈಬರ್ ಕ್ರೈಮ್ಸ್ ಹಳ್ಳಿಯವರು ಇರೋರಿಗೆ ಕೂಡ ಆಗತ್ತೆ ಎಫೆಕ್ಟ್, ಹೈಲಿ ಎಜುಕೇಟೆಡ್ ಇದ್ದವ್ರಿಗೂ ಆಗತ್ತೆ, ಮಿಡಲ್ ಕ್ಲಾಸ್ ಪೀಪಲ್ಗೂ ಆಗತ್ತೆ, ಹೈಲಿ ರಿಚ್ ಪೀಪಲ್ಗೂ, ಎಲ್ಲರಿಗೂ ಸೈಬರ್ ಕ್ರೈಮ್ ಅಫೆನ್ಸ್ ಆಗತ್ತೆ. ಅಂದ್ರೆ ಡಿಫರೆನ್ಸ್ ಈಸ್ ಇಂಪ್ಯಾಕ್ಟ್ ಡಿಫ್ರೆಂಟ್ ತರ ಇರ್ತದೆ. ಫಾರ್ ಎಕ್ಸಾಂಪಲ್ ಹಳ್ಳಿ ಮಟ್ಟದಲ್ಲಿ ಈಗ ನಾನು ಎಷ್ಟೋ ಕೇಸ್ಗಳು ನೋಡಿದ್ದೀನಿ. AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸಸ್ ಅಂತ ಇದೆ. ಸೊ ಅದ್ರ ಮುಖಾಂತರ ಅವ್ರ ಅಕೌಂಟ್ ಅಲ್ಲಿ 10,000 ನೀವು ಲಪ್ಟಾಯಿಸ್ಕೊಂಡು ಹೋಗ್ಬೋದು. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಫಿಂಗರ್ ಪ್ರಿಂಟ್ಸ್ ಅಥವಾ ನಿಮ್ ಎಲ್ಲೋ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿದ್ರೆ ಅದ್ರ ಮೇಲೆ ಆ ಫಿಂಗರ್ ಪ್ರಿಂಟ್ ತಗೊಂಡ್ಬಿಟ್ಟು ಡೆವಲಪ್ ಮಾಡ್ಬಿಟ್ಟು ಮೈಕ್ರೋ ಮಿಷನ್ ಅಂತ ಇರ್ತದೆ, ATM ಅಂತ ಇರ್ತದೆ, ಅಂತ ಮಿಷಿನ್ ಗಳಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ನಿಮ್ಮಿಂದ ಅಕೌಂಟ್ ಇಂದ ದುಡ್ಡು ತಗೊಂಡು ಹೋಗ್ಬೋದು. ಇದು ಹಳ್ಳಿ ಲೆವೆಲ್ ಅಲ್ಲಿ ಆಗ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಅವ್ರಿಗೆ ಪೆನ್ಷನ್ ಕೊಡ್ಬೇಕಂತೇಳಿ ಪೋಸ್ಟ್ ಮ್ಯಾನ್ ಅವರೆಲ್ಲ ತಗೊಂಡ್ ಹೋಗ್ತಾರೆ. ಸೊ ಅವ್ರದ್ದು ಗೊತ್ತಿಲ್ದೇನೆ ಅವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಆಧಾರ್ ಕಾರ್ಡ್ ತಗೊಂಡು ಅವ್ರ ಅಕೌಂಟ್ ಇಂದ ದುಡ್ಡು ಎತ್ಕೊಂಡು ಹೋಗೋದಕ್ಕೆ ಇದೊಂದು ಇದು ಮಾಡೋದು. ಈಗ ನಾವು ವೆನ್ ಇಟ್ ಕಮ್ಸ್ ಟು ಹೊಸದಾಗಿ ಸೇರ್ಕೊಂಡಿದ್ದಾರೆ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾರೆ, ಯೂಶಲಿ ಏನೋ ಒಂದು ಒಳ್ಳೆ ಕಂಪ್ನಿಗೆ ಜಾಯಿನ್ ಆಗೋದು ಜಾಸ್ತಿ ದುಡಿಮೆ ಮಾಡಬೇಕು, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು. ಅದೇ ರೀತಿ ಸ್ವಲ್ಪ ಗ್ರೀಡಿ ಪೀಪಲ್ ಕೂಡ ಇರ್ತಾರೆ. ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಫೇಸ್ಬುಕ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲೋ ಬಂತು, ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂದು ತುಂಬಾ ಬೇಗನೆ ಡಬಲ್ ಆಗ್ಬಿಡುತ್ತೆ, ದುಡ್ಡು ಜಾಸ್ತಿ ಗಳಿಸ್ತೀನಿ ಅನ್ನೋದು. ಆಕ್ಚುಲಿ ಅದು ಗ್ರೀಡಿ ಪೀಪಲ್ ಅಂತ ನಾನು ಹೇಳ್ತೀನಿ. ಆಸೆಗೆ ಬಿಲೀವ್ ಮಾಡ್ತಾರೆ, ಅದನ್ನ ವೆರಿಫೈ ಮಾಡ್ದೇನೆ ಯಾವ್ದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ ಗೆ ಒಳಗಾಗ್ತಾರೆ. ಸೊ ಅಲ್ಲಿ ದುಡ್ಡು ಹೂಡಿಕೆ ಮಾಡ್ತಾರೆ, ಅಲ್ಲಿ ಯಾವ್ದೋ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಸೇರಿಸ್ತಾರೆ. ನಿಮ್ಗೆ ನಂಬೋ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಮಾತಾಡ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿದ್ರಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ದುಡ್ಡು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ನೀವು ದುಡ್ಡು ಹಾಕುವಾಗ ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ. ಇದು ಒನ್ಸ್ ಅವರು ನಿಮ್ಮ ಗ್ರೂಪ್ ಅಲ್ಲಿ ಆಗ್ಬಿಟ್ಮೇಲೆ ಸೇರ್ಕೊಂಡ್ಮೇಲೆ ನಿಮ್ಮ ದುಡ್ಡು ಯಾವಾಗ ಇನ್ವೆಸ್ಟ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ಆಸೆ ಜಾಸ್ತಿ ತೋರ್ಸ್ಕೊಂಡ್ಬಿಟ್ಟು ನಿಮ್ಮಿಂದ ಎಷ್ಟು ಜಾಸ್ತಿ ಹಣ ಇನ್ವೆಸ್ಟ್ ಮಾಡ್ಕೋಬೇಕು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಯಾವಾಗ ನೀವು ತೆಗಿಬೇಕು ಹಣ ಅಂತ ಹೋದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ರಿಯಲಿ ವಿಕ್ಟಿಮ್ ಆಗಿರ್ತೀರ. ಅಲ್ಲಿವರೆಗೂ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಆಪ್ ಅಲ್ಲಿ ತೋರಿಸ್ತಾ ಇದ್ರೆ ನಿಮ್ ದುಡ್ಡು 10,000 ಹಾಕಿದ್ರೆ ಇದು 1,00,000 ಆಗೋಗ್ಬಿಟ್ಟಿದೆ ಅಂತ ನಿಮ್ಗೆ ತೋರಿಸ್ತಾನೆ ಇರ್ತಾರೆ, ಅಂದ್ರೆ ಆಪ್ ಮುಖಾಂತರ. ಬಟ್ ಆಕ್ಚುಲಿ ರಿಯಾಲಿಟಿನಲ್ಲಿ ಆತರ ಇರಲ್ಲ ಅಂತ. ಓಕೆ ಸರ್, ಬಹಳ ಕಾಡುವಂತ ಪ್ರಶ್ನೆ ಏನು ಅಂದ್ರೆ, ಒಂದು ಇಂತಹ ಡಿಜಿಟಲ್ ಅರೆಸ್ಟ್ಗೆ ನಾವೆಲ್ಲರೂ ಒಳಗಾಗ್ತೀವಿ, ಇದನ್ನ ಯಾಕೆ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ? ಅಂದ್ರೆ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸೈಬರ್ ಅವ್ರಿಗಾದ್ರೂ ಆಗಿರ್ಬೋದು, ಯಾಕೆ ಈ ಅಪ್ಲಿಕೇಶನ್ ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಬೇಡಿ ಅಂತೀರಿ, ಅಂತ ಅಪ್ಲಿಕೇಶನ್ ಗಳು ನಮ್ಮ ಮೊಬೈಲ್ಗೆ ಬರೋ ತನಕ ನೀವುಗಳು ಹೆಂಗ್ ಬಿಡ್ತೀರಿ ಅಂತ ಸಹಜವಾಗಿ ಜನ ಕೇಳ್ತಾರೆ. ಇದನ್ನ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಾವು ಕಳೆದ ವರ್ಷಗಳಕ್ಕಿಂತ ಈ ವರ್ಷ ನಾವು ನೋಡ್ಕೊಂಡಾಗ, ಸ್ಪೆಸಿಫಿಕ್ಲಿ ಬೆಂಗಳೂರು ಸಿಟಿಗೆ ನೋಡ್ಕೊಂಡಾಗ ಕಳೆದ ವರ್ಷ 900 ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಾಗಿದೆ. ಈ ವರ್ಷ ಅರೌಂಡ್ 229 ಡಿಜಿಟಲ್ ಅರೆಸ್ಟ್ ಪ್ರಕರಣ ಆಗಿದೆ. ಬಟ್ ಆದ್ರೆ ದುಡ್ಡು ಕೂಡ ಜಾಸ್ತಿ ಹೋಗಿದೆ. ಲಾಸ್ಟ್ ಇಯರ್ ನಲ್ಲಿ ಕಂಪೇರ್ ಮಾಡ್ಕೊಂಡು ಈ ಇಯರ್ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಕೇಸಸ್ ರಿಡ್ಯೂಸ್ ಆಗಿದೆ. ಯಾತಕ್ಕೆ ರಿಡ್ಯೂಸ್ ಆಯ್ತಂತಂದ್ರೆ ಸರ್ಕಾರ ಆಲ್ರೆಡಿ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಲಾಟ್ ಆಫ್ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ಕೊಂಡಿದೆ. ಅದಕ್ಕಾಗಿ 1930 ಅಂತ ಒಂದು ಆನ್ಲೈನ್ ನಲ್ಲಿ ಅಥವಾ ಮೌಖಿಕವಾಗಿ ನಾವು ಕಾಲ್ ಮಾಡ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡೋ ವಿಧಾನ ಒಂದು ಬಂದಿದೆ. ಅಥವಾ cybercrime.gov.in ಅನ್ನೋ ಒಂದು ಪೋರ್ಟಲ್ ಮುಖಾಂತರ ನಿಮ್ಗೆ ಆದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ನ ಫೈಂಡ್ ಔಟ್ ಮಾಡಿದ್ವಿ. 112 ಅಂತಾನು ಇದೆ, ಆ ಸಿಸ್ಟಮ್ ಮಾಡಿದ್ವಿ. ಅದೆಲ್ಲ ಮಾಡಿರೋದ್ರಿಂದ ಕಡಿಮೆ ಆಗ್ತಾ ಇದೆ. ಬಟ್ ಮೋಸ್ಟ್ಲಿ ಡಿಜಿಟಲ್ ಅರೆಸ್ಟ್ ಯಾಕೆ ಇದು ಆಗ್ತಾ ಇದೆ ಅಂತ ಹೇಳಿದ್ರೆ,
ಈ ಕ್ರಿಮಿನಲ್ಸ್ ಕೂಡ ರಿಸರ್ಚ್ ಮಾಡ್ಕೊಂಡು ಒಬ್ಬ ವ್ಯಕ್ತಿನ ಪ್ರೊಫೈಲ್ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಅವರಿಂದ ದುಡ್ಡು ಗಳಿಸ್ಕೊಳ್ಬಹುದು ಅನ್ನೋ ಮಟ್ಟಕ್ಕೆ ರಿಸರ್ಚ್ ಮಾಡ್ಬಿಟ್ಟು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಅವೇರ್ನೆಸ್ ಕ್ಯಾಂಪೇನ್ ಹೇಳ್ತೀವಿ, ಅಂದ್ರೆ ಇಂಥ ಲಿಂಕ್ ಕ್ಲಿಕ್ ಮಾಡಬಾರ್ದು, ಅಥವಾ OTPs ನ ಶೇರ್ ಮಾಡಬಾರ್ದು, ಅಥವಾ ನಿಮ್ಮ ಡಾಟಾ ಯಾರೇ ಕೇಳಿದ್ರೆ ಪರ್ಸನಲ್ ಡಾಟಾ, ಫೈನಾನ್ಷಿಯಲ್ ಡಾಟಾ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಬೇರೆ ID ಬಗ್ಗೆ ನೀವು ಮಾಹಿತಿ ಕೊಡಬೇಡಿ ಅಂತ ಯಾರ ಕೇಳಿದ್ರೆ ಅನ್ನೋನ್ ಪರ್ಸನ್ಗೆ. ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆಗೆ ಸಿಸ್ಟಮ್ ಇದೆ. ನಾವು ಅದನ್ನ ಬ್ಲಾಕ್ ಮಾಡೋದಕ್ಕೆ, ಆ ಸೆಕ್ಯೂರಿಟಿ ಸಿಸ್ಟಮ್ ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ನಮಗೆ ಎಜುಕೇಶನ್ ಇಲ್ಲ. ಎಸ್, ಅದ್ರ ಬಗ್ಗೆ ಆ ಅವೇರ್ನೆಸ್, ಈ ಬೇಸಿಕ್ ದಿಸ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ನಾವ್ ಏನ್ ಮಾಡ್ತಾ ಇದೀವಿ, ಇಂತ 63 ಮೂರ್ಸಕ್ಕಿಂತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಸೊ ನೀವು ಈ ಸಿಸ್ಟಮ್ ಗಳೆಲ್ಲ ನೀವು ಫಾಲೋ ಮಾಡಿದ್ರೆ ಆರಂಭದಿಂದ ಮಾತನಾಡ್ತಾ ಹೋಗೋಣ ಸರ್. ಹಂಗಾದ್ರೆ ಸರಿ, ಈಗ ನಾನೊಂದು ಫೋನ್ ತಗೊಂಡೆ, ನಾನು ಯಾವ್ದಾದ್ರು ಜೋಪಾನ ಮಾಡ್ಕೋಬೇಕು. ಈಗ ಎಂತ ಹಳ್ಳಿಗೋದ್ರು ಕೂಡ ಆಂಡ್ರಾಯ್ಡ್ ಅಥವಾ ಐಫೋನ್ ಯಾವ್ದಾದ್ರು ಇಟ್ಕೊಂಡಿರ್ತಾರೆ, ಸ್ಕ್ರೀನ್ ಟಚ್ ಅನ್ನೋ ಬೇಸಿಕ್ ಮಾಡೆಲ್ಗಳೇ ಹೋಗ್ಬಿಟ್ಟಿದಾವೆ. ಸರಿ, ನಾನು ಮೊಬೈಲ್ ತಗೊಂಡೆ, ಹೇಗೆ ಜೋಪಾನ ಮಾಡ್ಕೋಬೇಕು ನಾನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಈಗ ಇತ್ತೀಚಿನ ಫೋನ್ಗಳಲ್ಲಿ ಫೇಶಿಯಲ್ ರೆಕಗ್ನಿಷನ್ ಅಂತ ಇದೆ, ಹೌದು, ಆಮೇಲೆ ಫಿಂಗರ್ ಪ್ರಿಂಟ್ ಅಂತ ಇದೆ, ಪ್ಲಸ್ ನಿಮ್ಗೆ ನಂಬರ್ ಹಾಕ್ಬಿಟ್ಟು ಕೀ ಲಾಕ್ ಮಾಡ್ಕೊಳ್ಳೋದು. ಇದು ಫಿಸಿಕಲ್ ಆಕ್ಸೆಸ್ ಗೆ ರಿಸ್ಟ್ರಿಕ್ಟ್ ಮಾಡಂತ ಡಿವೈಸಸ್. ಪ್ಲಸ್ ನೀವು ಯಾವುದೇ ಆಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಸಿಸ್ಟಮ್ ಅಲ್ಲಿ, ಅಂದ್ರೆ ಬೇಸಿಕ್ ಅಬೌಟ್ ಅಂತ ಸಿಸ್ಟಮ್ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಆಪ್ ಪರ್ಮಿಷನ್ಸ್ ಅಂತ ಇದೆ. ಆ ಆಪ್ ಪರ್ಮಿಷನ್ಸ್ ನಲ್ಲಿ ಹೋಗ್ಬೇಕು. ಅಗತ್ಯವಿದ್ರೆ ಮಾತ್ರ ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಕ್ಯಾಮರಾ, ಮೈಕು, ಗ್ಯಾಲರಿ, ಕಾಂಟ್ಯಾಕ್ಟ್ಸ್ ಇವೆಲ್ಲವನ್ನು ಆಫ್ ಮಾಡ್ಕೊಳ್ಬಹುದು. ಇದು ಆಫ್ ಮಾಡ್ಕೊಂಡಾಗ ಇದಾಗತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಾವು ಲೊಕೇಶನ್ ಸರ್ವಿಸಸ್ ಅಂತ ಒಂದು ಎನೇಬಲ್ ಮಾಡಿರ್ತೀವಿ. ಆ ಲೊಕೇಶನ್ ಸರ್ವಿಸಸ್ ಮುಖಾಂತರ ನೀವು ಯಾವುದೇ ಫೋನ್ ತಗೊಂಡ್ರೆ ಈಗ ಒಂದು ಜಿಮೇಲ್ ಅಕೌಂಟ್ ಅಂತ ಇದೆ. ಆ ಜಿಮೇಲ್ ಅಕೌಂಟ್ ಮುಖಾಂತರನೇ ನಿಮ್ಗೆ, ನೀವು ಫೋನ್ ಸ್ಟಾರ್ಟ್ ಆದಾಗ ಫಸ್ಟ್ ಕೇಳೋದೇ ಅದು ಜಿಮೇಲ್ ಅಕೌಂಟ್. ಅದು ಯಾಕೆ ಜಿಮೇಲ್ ಅಕೌಂಟ್ ತಗೊಳತ್ತಂದ್ರೆ ನಿಮ್ಮ ಅಕೌಂಟ್ ಐಡಿಗೆ, ನಿಮ್ಮ ಮೊಬೈಲ್ಗೆ ಮತ್ತೆ ಮೊಬೈಲ್ ನಂಬರ್ಗೆ ಮೂರಕ್ಕೂ ಸಿಂಕ್ ಆಗಿರ್ತದೆ. ಸೊ ನಿಮ್ದೇ ಒಂದು ಅಕೌಂಟ್ ಐಡಿ ಅಂತ ಕ್ರಿಯೇಟ್ ಆಗುತ್ತೆ. ನೀವ್ ಏನ್ ಆಕ್ಟಿವಿಟಿ ಮಾಡಿರ್ತೀರಾ, ನೀವು ಅಕೌಂಟ್ ಓಪನ್ ಮಾಡಿದಾಗಿಂದ ಇವತ್ತಿನವರೆಗೂ, ಈ ಕ್ಷಣಕ್ಕವರೆಗೂ ಏನೇನ್ ಆಕ್ಟಿವಿಟಿ ಮಾಡ್ತೀವಿ ಅದೆಲ್ಲದನ್ನು ಕಂಪ್ಯೂಟರ್ ನಲ್ಲಿ ಅಥವಾ ಜಿಮೇಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ. ಸೊ ಅದನ್ನು ಕೂಡ ನಾವು ಡಿಸೇಬಲ್ ಮಾಡಬಹುದು. ಟೈಮ್ ಲೈನ್ ಅಂತ ಹೇಳ್ತೀವಿ, ಅಥವಾ ಇದರಲ್ಲಿ ಲೊಕೇಶನ್ ಸರ್ವಿಸಸ್ ಅಂತ ಇರ್ತದೆ. ಅದನ್ನೆಲ್ಲ ಡಿಸೇಬಲ್ ಮಾಡ್ಕೊಂಡ್ರೆ ನಾವು ತಕ್ಕ ಮಟ್ಟಕ್ಕೆ ನಾವು ಅದನ್ನ ಸೆಕ್ಯೂರ್ ಮಾಡ್ಕೊಂಡು ಬಳಕೆ ಮಾಡಬಹುದು. ಸರ್, ಈಗ ಒಂದು ಫೋನ್ ನಲ್ಲಿ ಸಾಮಾನ್ಯವಾಗಿ ಯೂತ್ ನಾವು ಹೆಚ್ಚಿನ ಗಮನವನ್ನ ಕೊಡೋದು ಒಂದು ಡಿಜಿಟಲ್ ಪೇಮೆಂಟ್ಸ್ ಕಡೆಗೆ, ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ ಕರೆಸ್ಕೊಳ್ಳೋ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂಥದ್ದು. ಇವುಗಳನ್ನ ಹ್ಯಾಕ್ ಮಾಡದೇ ಇರೋ ರೀತಿ ನಾವು ಸುರಕ್ಷತೆ ತಗೊಳ್ಳೋದು ಹೇಗೆ? ಸೆಟ್ಟಿಂಗ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಅಲ್ಲಿ ಅನ್ನೋನ್ ಕಾಲರ್ಸ್ ಇಂದ ನೀವು ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಇದೆ. ಅದರಲ್ಲಿ ಹೋಗ್ಬಿಟ್ಟು ಅನ್ನೋನ್ ಕಾಲರ್ಸ್ ಅಂತ ನೀವು ಜಸ್ಟ್ ಸರ್ಚ್ ಕೊಟ್ರೆ ನಿಮ್ಮ ವಾಟ್ಸ್ಆಪ್ ಇದ್ರಲ್ಲಿ ಅದು ನಿಮ್ಗೆ ಆ ಸೆಟ್ಟಿಂಗ್ಸ್ ಗೆ ಕರ್ಕೊಂಡು ಹೋಗುತ್ತೆ. ಅದು ಎನೇಬಲ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ. ಅದನ್ನ ಡಿಸೇಬಲ್ ಮಾಡಬಹುದು. ಇವನ್ ನಿಮ್ಮ IP ಅಡ್ರೆಸ್, ನಿಮ್ಮ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು IP ಅಡ್ರೆಸ್ ಅಂತ ಇರ್ತದೆ, ಅದನ್ನು ಕೂಡ ನಾವು ಡಿಸೇಬಲ್ ಮಾಡ್ಕೊಳ್ಬಹುದು. ಸೊ ಪ್ಲಸ್ ಅನ್ವಾಂಟೆಡ್ ಫೋಟೋ, ಲಿಂಕ್ಸ್ ಅಥವಾ ವಿಡಿಯೋ ಈ ತರ ಎಲ್ಲ ಬಂದ್ರೆ ಅದನ್ನ ನೇರವಾಗಿ ಡೌನ್ಲೋಡ್ ಆಗ್ದಂಗೆ ನೋಡ್ಕೊಳ್ಬೇಕು. ಅದನ್ನು ಕೂಡ, ಆ ಸೆಟ್ಟಿಂಗ್ ಕೂಡ ನಾವು ಮಾಡ್ಕೊಳ್ಬೇಕು. ವಾಟ್ಸ್ಆಪ್ ಅಲ್ಲಿ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಪ್ರತಿ ಒಂದು ಸೋಷಿಯಲ್ ಮೀಡಿಯಾ ಆಪ್ ಅಲ್ಲಿ ಇದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಕೊರತೆ ಇದೆ. ಸೊ ಸ್ವಲ್ಪ ನಾವು ಆ ಸೆಟ್ಟಿಂಗ್ಸ್ ಗಳೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಟ್ರಯಲ್ ಅಂಡ್ ಎರರ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು. ಬಹಳ ಪ್ರಮುಖವಾಗಿ ಸರ್, ನಾನು ಇದೇ ಒಂದು 4-5 ವರ್ಷದ ಹಿಂದೆ ಅಂತ ಅನ್ಕೊಳ್ತೀನಿ, ನ್ಯೂಸ್ ಓದ್ಬೇಕಾದ್ರೆ ಒಂದು ಸುದ್ದಿ ಏನಂದ್ರೆ, ನಿಮ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡುತ್ತವೆ ಕೆಲವೊಂದು ಆಪ್ಗಳು. ನಿಮ್ಗೆ ತಕ್ಷಣಕ್ಕೆ 50,000 ಬೇಕಾ, 1 ಲಕ್ಷ ಬೇಕಾ, ಅಲ್ಲಿ ತನಕನೂ ಕೊಡ್ತೀವಿ. ಕೆಲವೊಂದು ಪ್ರೂಫ್ ಗಳನ್ನು ಕೊಟ್ರೆ ಸಾಕು, ನಿಮ್ಮ ಬೆರಳ ತುದಿಯಲ್ಲ ನಿಮ್ಮ ಅಮೌಂಟ್ ನಿಮ್ಮ ಫೋನಿಗೆ ಬಂದು ಬಿದ್ದಿರುತ್ತೆ ಅಂತಾರೆ. ಹೀಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಅವರು ವಾಪಸ್ ಹಣವನ್ನ ಕಟ್ಟದಲ್ಲೇ ಇದ್ದಾಗ ಅವ್ರ ಫೋನ್ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋಸ್ ಗಳನ್ನ, ಖಾಸಗಿ ಫೋಟೋಗಳನ್ನ ಇವ್ರು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರೋ ಸುದ್ದಿನೂ ನಾವು ಓದಿದೀವಿ. ಇದೆಲ್ಲ ಹೆಂಗ್ ಲಿಂಕ್ ಸರ್ ಇದು? ಇದು ನೀವು ಮಾತಾಡ್ತಿರೋದು ಚೈನೀಸ್ ಲೋನ್ ಆಪ್ ಕೇಸ್ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಚೈನೀಸ್ ಲೋನ್ ಆಪ್ ಕೇಸಲ್ಲಿ ನಾವು CID ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಒಂದು ದೊಡ್ಡ ಕೇಸ್ ಮಾಡಿದ್ವಿ. ಅದರಲ್ಲಿ ಕನಿಷ್ಠ 163 ಕಂಪನಿಗಳ ಮೇಲೆ ನಾವು ಒಂದೇ FIR ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತಮ್ಗೆ ಗೊತ್ತಿರ್ಬೋದು, ಅವಾಗ ಕೋವಿಡ್ ಟೈಮ್ ಮುಂಚೆ ಅಥವಾ ಕೋವಿಡ್ ಟೈಮ್ ನಂತರ ಇದು ಜಾಸ್ತಿ. ಕೋವಿಡ್ ನಂತರದಲ್ಲಿ 2020 ಜನರಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಹರಿದಾಡಕ್ ಶುರುವಾಯ್ತು. ಈ ಆಪ್ ಗಳಿಗೆ ದುಡ್ಡು ಹಾಕ್ಬೇಕು, ಯಾವ್ದು ಇಷ್ಟ ಆಡಿ ಗೆಲ್ಲಿ ಅಂತ ಬೆಟ್ಟಿಂಗ್ ಆಪ್ ಗಳು ಬಂತು. ಹುಡುಗರು ಈ ಆಪ್ ಮೊರೆ ಹೋಗ್ತಾ ಇದ್ರು, ಮನೇಲಿ ದುಡ್ಡು ಕೇಳಕ್ ಆಗಲ್ಲ ನಾನು, ಹಾಗಾಗಿ ಫೋನ್ ಅಲ್ಲೇ ಸಿಗುತ್ತಲ್ಲ, ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು ಕೊಡ್ತಾರೆ ಅಂತ ತುಂಬಾ ಜನ ಹೋದ್ರು. ಈ ರೀತಿ ಯಾಮಾರಿದ್ದಾರೆ.
ಮೂರೋ ಜನ ಹೆಣ್ಮಕ್ಳು ಜೀವ ಕಳ್ಕೊಂಡಿದ್ದಾರೆ ಮರ್ಯಾದೆಗೆ ಅಂಜಿ. ಇದು ತೆಲಂಗಾಣ ಸ್ಟೇಟ್ ಅಲ್ಲಿ ಟೋಟಲಿ 3 ಡೆತ್ ಆಗುತ್ತೆ. ಅದು ಡೆತ್ ಆಗಿದ ತಕ್ಷಣ ನಮ್ಮಲ್ಲಿ ಕೂಡ ಇದೇ ತರ ಒಂದು ಕಂಪ್ಲೇಂಟ್ ಬರ್ತದೆ, ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಆಗಿನ ಟೈಮ್ ನಲ್ಲಿ ಏನಾಗುತ್ತೆ, ಚೈನಾದಲ್ಲಿ ಕೋವಿಡ್ ಬಂದಿರುತ್ತೆ, ನಮ್ಮ ಭಾರತ ದೇಶಕ್ಕೆ ಇನ್ನೂ ಕೋವಿಡ್ ಬಂದಿರಲ್ಲ. ಸೊ ಜನವರಿ 21 ಟೈಮ್ ಅಲ್ಲಿ ಈ ಲೋನ್ ಆಪ್ ಜಾಸ್ತಿ ಕೇಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನೀವು ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಲೋನ್ ಅಪ್ಲಿಕೇಶನ್ ಬೇಕಾದ್ರೆ ನಿಮ್ಮ ಆಧಾರ್ ಡೀಟೇಲ್ಸ್ ಮತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತೆ ನಿಮ್ಮ ಪರ್ಮಿಷನ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀರಿ. ಅವ್ರ ಆಪ್ ನಿಮ್ಗೆ ದುಡ್ಡು ಬೇಕಂದ್ರೆ ಕಂಪಲ್ಸರಿ ಅವರು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಆ ಇನ್ಸ್ಟಾಲ್ ಮಾಡಿದಾಗೆ ನಿಮ್ದೆಲ್ಲಾ ಕಂಟೆಂಟ್ ಅವ್ರಿಗೆ ಆಲ್ರೆಡಿ ಆಕ್ಸೆಸ್ ಕೊಟ್ಟಿದ್ರು. ಅವಾಗ ಜನರಿಗೆ ಗೊತ್ತಿಲ್ಲ ನಾವು ಈ ಪರ್ಮಿಷನ್ಸ್ ಕೂಡ ಆಫ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಗೊತ್ತಿದ್ರೆ ಅವ್ರ ಪರ್ಮಿಷನ್ ಆಫ್ ಮಾಡಿದ್ರೆ ಚೈನೀಸ್ ಅವರು ಬಂದ್ಬಿಟ್ಟು ನಿಮ್ ಡಾಟಾ ತಗೊಳ್ಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನೀವು ರೀಪೇಮೆಂಟ್ ಮಾಡಿಲ್ಲ ಅಂದಾಗ ಮಾತ್ರ ಅವರು ಈ ಫೀಚರ್ ನ ಯೂಸ್ ಮಾಡ್ಕೊಂಡು ಡಾಟಾ ತಗೊಳ್ತಾ ಇದ್ರು. ಪ್ಲಸ್ ನಿಮ್ಮ ಸರ್ವರ್ ಇಂದ, ನಿಮ್ಮ ಮೊಬೈಲ್ ಇಂದ ಅವ್ರ ಸರ್ವರ್ಗೆ ಕಾನ್ಸ್ಟೆಂಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಡಾಟಾ ತೆಗೆಯೋ ಒಂದು ವಿಧ ಅವ್ರಿಗೆ ಗೊತ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವ್ರಿಗೆಲ್ಲ ಗೊತ್ತಿದೆ ಪರ್ಮಿಷನ್ಸ್ ಆಫ್ ಮಾಡಿದ್ರೆ ಅವ್ರು ಡಾಟಾ ತಗೊಳಕ್ ಆಗಲ್ಲ ಅಂತ ಹೇಳಿ. ಸೊ ಇದನ್ನ ನಾವು ಸೆಕ್ಯೂರ್ ಮಾಡ್ಕೊಂಡ್ರೆ ನಮ್ ಡಾಟಾ ಯಾರು ತಗೊಳಕ್ಕೆ ಆಗಲ್ಲ. ಸರ್, ಇತ್ತೀಚೆಗೆ 1.5-2 ವರ್ಷದಿಂದ ಈ ಡಿಜಿಟಲ್ ಅರೆಸ್ಟ್ ಅನ್ನೋ ಪದವನ್ನ ತುಂಬಾ ಕೇಳ್ತಾ ಇದೀವಿ ನಾವು. ಏನಿದು ಡಿಜಿಟಲ್ ಅರೆಸ್ಟ್ ಅಂತಾರೆ, ಅಂಡ್ ಸೆಲೆಬ್ರಿಟಿಗಳಿಗೂ ಬಿಡ್ತಾ ಇಲ್ವಲ್ಲ ಇದು, ಇನ್ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋದು ಹೆಂಗೆ ಅಂತಾರೆ. ಏನ್ ಸರ್ ಇದು ಡಿಜಿಟಲ್ ಅರೆಸ್ಟ್? ಇದಕ್ಕೆ ನಾನು ಒಂದ್ ಸಣ್ಣ ಕತೆ ಹೇಳ್ತೀನಿ. ಆ ಕತೆ ಹೇಳಿದ್ಮೇಲೆ ಅದಕ್ಕೆ ರಿಲೇಟೆಡ್ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನನ್ನೋದು ತಮ್ಗೆ ಕ್ಲಿಷ್ಟವಾಗತ್ತೆ. ನನ್ಗೆ ಒಬ್ಬ ಡಾಕ್ಟರ್, ನನ್ನ ಪರಿಚಯದ ಡಾಕ್ಟರ್ ಒಬ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಅವ್ರ ಸಿಸ್ಟರು ತುಂಬಾ ಯಾರೋ ಜೊತೆಗೆ ಫೋನ್ ಮಾಡ್ತಾ ಇದಾರೆ, ರೂಮ್ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದಾರೆ, ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಅಂತ ಎಲ್ಲ ಹೇಳ್ತಾ ಇದಾರೆ. ಅವಳು ತುಂಬಾ ಟೆನ್ಷನ್ ನಲ್ಲಿ ಇದೆ, ಏನ್ ಮಾಡ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅವರು ನನ್ಗೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತಾರೆ. ಸೊ ಅವಾಗ ನಾನು ಹೇಳ್ತೀನಿ, ಫಸ್ಟ್ ಹೋಗ್ಬಿಟ್ಟು ಅವ್ರ ಫೋನ್ ಕಿತ್ಕೊಳ್ಳಿ ಅಂತ. ಯಾಕಂದ್ರೆ ನನ್ಗೆ ಆಗ್ಲೇ ಗೊತ್ತಾಗಿತ್ತು ಶಿ ವಾಸ್ ಅಂಡರ್ ದಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ನನ್ಗೆ ಆಲ್ರೆಡಿ ಸಂಶಯ ಬಂತು. ಅವ್ರಿಗೆ ಹೇಳಿದೆ ಇಮಿಡಿಯೇಟ್ ಆಗಿ ಫೋನ್ ಕಿತ್ಕೊಂಡಾಗ ನಿಮ್ಗೆ ಅವ್ರದ್ದು ರಿಯಾಕ್ಷನ್ ನೋಡಿ ಅಂತ ಹೇಳಿದೆ. ಅವ್ರು ಕಿತ್ಕೊಂಡಾಗ ಇಲ್ಲ ಅವರು ಫೋನ್ ಕಟ್ ಮಾಡ್ಬಾರ್ದು ಅಂತ ಹೇಳಿದಾರೆ, ಇಲ್ಲಾಂದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅರೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಹಂಗೆ ಅಂತ ಎಲ್ಲ ಹೇಳ್ತಾರೆ ಅಂತ ಹೇಳಿ ಅವ್ರ ಸಿಸ್ಟರ್ಗೆ ಹೇಳಿದೆ. ಅವ್ರಿಗೆ ಸಮಜಾಯಿಸ್ಬಿಟ್ಟು ಫಸ್ಟ್ ಫೋನ್ ಕಿತ್ಕೊಳ್ಳಿ ಅಂತ ಹೇಳಿದ್ವಿ. ಅದು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಫೋನ್ ಕಿತ್ಕೊಳ್ಳದೆ ಹೋದ್ರೆ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಸ್ಗೆ ಭಯಕ್ಕೆ ಅವ್ರಿಗೆ ಹೇಳಿದ ಮಾಹಿತಿ ಎಲ್ಲ ಅವ್ರು ಕೊಡ್ತಾ ಇದ್ರು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋ ಒಂದು ಭೀತಿ ಕೂಡ ಇತ್ತು. ಸೊ ಈಗ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಡಿಜಿಟಲ್ ಅರೆಸ್ಟ್ ಅಂತ ಕಾನೂನಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಅಥವಾ ಇಂಡಿಯನ್ ಕಾನೂನಲ್ಲಿ ಯಾವುದೇ ತರ ಪದನೂ ಇಲ್ಲ, ಡಿಸ್ಕ್ರಿಪ್ಷನ್ ಇಲ್ಲ. ನಾವು ಅರೆಸ್ಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ವ್ಯಕ್ತಿನ ಫಿಸಿಕಲಿ ನಾವೇ ಹೋಗ್ಬಿಟ್ಟು ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಥವಾ ಪೊಲೀಸರು ಹೋಗ್ಬಿಟ್ಟು ಅವ್ರಿಗೆ ಟಚ್ ಮಾಡ್ಬಿಟ್ಟು ನೋಟಿಸ್ ಕೊಟ್ಟು ಕಾರಣ ಕೇಳಿ ಆ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಬಂದಿಲ್ಲ ಅಂದ್ರೆ ಫಿಸಿಕಲ್ ಅರೆಸ್ಟ್ ಇದೆ, ಡಿಜಿಟಲ್ ಅರೆಸ್ಟ್ ಇಲ್ಲ. ಅರೆಸ್ಟ್ ಅಂತ ಪ್ರೊಸೀಜರ್ CRPC, ನಾವು BNSS ಅಂತ ಹೇಳ್ತೀವಿ, ಅದರಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಡಿಜಿಟಲ್ ಅರೆಸ್ಟ್ ಅನ್ನೋ ಪದ ಡಿಕ್ಷನರಿನಲ್ಲಿ ಕೂಡ ಇಲ್ಲ. ಬಟ್ ಇತ್ತೀಚೆಗೆ ಆಡ್ ಆದ್ರೆ ಆಡ್ ಆಗ್ಬೋದು, ಯಾಕಂದ್ರೆ ಅಷ್ಟು ಕ್ರೈಮ್ಗಳು ಇದ್ರ ಬಗ್ಗೆ ಆಗಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ತರದ್ದು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಇದನ್ನೇ ಇಲ್ಲ, ಸಿಸ್ಟಮ್ ಇಲ್ಲ, ಯಾರು ಆತಂಕಕ್ಕೆ ಒಳಗಾಗೋದು ನೆಸೆಸಿಟಿ ಇಲ್ಲ. ರೀಸೆಂಟ್ ಕೇಸ್ ನಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಡೆಲ್ಲಿಲಿ ಆಗಿರೋ ಬ್ಲಾಸ್ಟ್ ರಿಲೇಟೆಡ್ ಆಗಿ ನಿಮ್ಮ ನಂಬರ್ ಅದ್ರಲ್ಲಿ ಸಿಂಕ್ ಆಗಿದೆ, ನೀವು ಇಷ್ಟು ಅಮೌಂಟ್ ಹಾಕ್ಬೇಕಾಗುತ್ತೆ, ನಿಮ್ ಹೆಸರು ಅದ್ರಲ್ಲಿ ಕೇಳಿ ಬರಬಾರ್ದು ಅಂದ್ರೆ ಅನ್ನೋ ರೀತಿಲೆಲ್ಲ ಹೆದರಿಸ್ತಾ ಇದ್ರಂತೆ. ಈ ಮನುಷ್ಯ ಹಂತವಾಗಿ ಇಷ್ಟಿಷ್ಟು ಸಾವಿರ ಅಂತ ಹಾಕಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಸೊ ಯಾರಾದ್ರೂ ಫೋನ್ ಮಾಡಿ ನಾವ್ ಇಂಥವ್ರು ಇಂಥ ಆಫೀಸರ್, ನಿಮ್ ಹೆಸರು ಇದ್ರಲ್ಲಿದೆ ಅಥವಾ ನಿಮ್ ಫ್ಯಾಮಿಲಿ ಅವ್ರ ಹೆಸರಿದೆ, ನಂಬರ್ ಇದೆ, ಇಷ್ಟು ಹಣ ಹಾಕಿದ್ರೆ ನೀವು ಇದರಿಂದ ರಿಲೀಫ್ ತಗೊಳ್ತೀರಾ ಅಂದ್ರೆ ನಂಬಕ್ ಹೋಗ್ಬಾರ್ದು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಯಾರು ಪೊಲೀಸರು ವಿಡಿಯೋ ಮುಖಾಂತರ ಫೋನ್ ಮುಖಾಂತರ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಅಷ್ಟಾಣ ಹಾಕ್ಬೇಕು ಇಷ್ಟಾಣ ಹಾಕ್ಬೇಕು ಕೇಳದೇ ಇಲ್ಲ. ಆಮೇಲೆ ಅಂತವ್ರು ಯಾರು ಡಿಜಿಟಲ್ ಅರೆಸ್ಟ್ ಅಲ್ಲಿ ಅವ್ರದ್ದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅವರು ಡ್ರೆಸ್ ಕೂಡ ಫೇಕ್ ಅಲ್ಲಿ ಹಾಕೊಂಡಿರ್ತಾರೆ. ನಾನು CBI ಅಂತ ಹೇಳ್ತಾರೆ, ಡೆಲ್ಲಿ ಪೊಲೀಸ್, ಮುಂಬೈ ಪೊಲೀಸ್ ಅಂತ ಹೇಳಿ ಎಲ್ಲ ಒಳ್ಳೆ ಸೆಟಪ್ ಮಾಡ್ಕೊಂಡ್ಬಿಟ್ಟು ಆ ಡ್ರೆಸ್ ಹಾಕೊಂಡ್ರೆ ಎಲ್ಲ ಡೂಪ್ಲಿಕೇಟ್ ಡ್ರೆಸ್ ಇರ್ತದೆ. ಆಮೇಲೆ ನೋಟಿಸ್ಗಳು ಸುಪ್ರೀಂ ಕೋರ್ಟ್, CBI ಎಲ್ಲ ಸೇರ್ಬಿಟ್ಟು ಒಂದೇ ನೋಟಿಸ್ ಕೊಡ್ತಾರೆ. ಇಂಥದೆಲ್ಲ ಸೀಲ್ಗಳೆಲ್ಲ ಹಾಕೊಂಡು ಯೂಸ್ ಮಾಡಿ ನಿಮ್ಗೆ ಕಳ್ಸಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವೆಲ್ಲ ಫೇಕ್ ಆಗಿರ್ತದೆ. ಒಂದು ಮೊಮೆಂಟ್ ಅಲ್ಲಿ ನೀವು ಯಾರೇ ಒಂದು ನಿಮ್ಗೆ ಆತರ ಅನ್ನೋನ್ ಪರ್ಸನ್ ಇಂದ ಕಾಲ್ ಬಂತು ಅಥವಾ ವಿಡಿಯೋ ಕಾಲ್ ಬಂತು ಅಂತ ಹೇಳಿದಾಗ ಸ್ವಲ್ಪ ಪಾಸ್ ಮಾಡ್ಬೇಕು. ಇವನು ಜೆನ್ಯೂನ್ ಪರ್ಸನ್ ಇಲ್ಲ ಅಂತ ಯೋಚನೆ ಮಾಡ್ಬೇಕು. ನಿಮ್ಗೆ ಡೌಟ್ ಬಂದಾಗ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ, ಫ್ರೆಂಡ್ಸು, ರಿಲೇಟಿವ್ಸು, ಪೊಲೀಸು, ಯಾರೋ ಗೊತ್ತಿರೋರ್ಗೆ
ಫೋನ್ ಮಾಡ್ಬೇಕು, Okay. ಕೇಳ್ಕೋಬೇಕು. ಆ ವ್ಯಕ್ತಿ ಇಂತ ಕೇಳ್ತಾ ಇದಾರೆ, ಈ ತರ ಮಾಡ್ಬೋದು, ಸಾಧ್ಯತೆ ಇದೆಯಾ ಅಂತ ಕೇಳ್ಕೋಬೇಕು. ಸೊ ಅದಾದ ನಂತರ ಸಪೋಸ್ ನೀವು ವಿಕ್ಟಿಮ್ ಆಗಿದ್ರೆ ದೆನ್ ಯು ಕ್ಯಾನ್ ರಿಪೋರ್ಟ್ ಇಟ್. 1930 ಇದೆ, cybercrime.gov.in ಅಂತ ವೆಬ್ಸೈಟ್ ಇದೆ, ಪ್ಲಸ್ 112 ಅಂತ ನಂಬರ್ಸ್. ಮೂರಕ್ಕೂ ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡಬೇಕು. ಇದು ಡಿಜಿಟಲ್ ಅರೆಸ್ಟ್. ನೀವು ವಿಕ್ಟಿಮ್ ಆಗಿದ ತಕ್ಷಣ ಯಾವುದೇ ಸೈಬರ್ ಅಫೆನ್ಸ್ ವಿತ್ ಇನ್ ಫಸ್ಟ್ ಅವರ್, ನಾವೇನ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಇಮಿಡಿಯೇಟ್ ಆಗಿ ನಾವು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದಾಗ ನೀವು ಫೈನಾನ್ಸಿಯಲಿ ಏನಾದ್ರು ಲಾಸ್ ಆಗಿದ್ರೆ ಅಂತವ್ರದ್ದು ಬಗ್ಗೆ ಅಕೌಂಟ್ ಡೀಟೇಲ್ಸ್ ನೀವು ಕೊಟ್ರೆ, ನಾವು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಆಟೋಮೆಟಿಕ್ ಆ ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗುತ್ತೆ. ಸೊ ಡಿಜಿಟಲ್ ಅರೆಸ್ಟ್ ಬಗ್ಗೆ ಜಾಸ್ತಿ ಜನ ಆತಂಕ ಮಾಡೋದ್ ಬೇಕಾಗಿಲ್ಲ, ಬಟ್ ಪಾಸ್ ಮಾಡ್ಬಿಟ್ಟು ನಿಮ್ಮ ಬುದ್ಧಿ ಯೂಸ್ ಮಾಡ್ಬಿಟ್ಟು ಇದು ಈ ವ್ಯಕ್ತಿ ಸರಿಯಾದ ವ್ಯಕ್ತಿನ ಅಥವಾ ಜೆನ್ಯೂನ್ ಪರ್ಸನ್ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಓಕೆ ಸರ್, ಈಗ ಯಾರೋ ಫೋನ್ ಮಾಡ್ತಾರೆ, ಅವ್ರು ಹೆದರಿಸ್ತಾರೆ, ನಾನ್ ನಂಬಿಕೊಂಡು ಅವರಿಗೆ ಹಣವನ್ನು ಹಾಕಾಗಿದೆ, ಲಕ್ಷಾಂತರ ರೂಪಾಯಿ ಹೋಗಿದೆ. ಅದಾದ್ಮೇಲೆ ಗೊತ್ತಾಗುತ್ತೆ ಆತ ಸುಳ್ಳು ಅಥವಾ ಫೇಕ್ ಅಂತ. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಳ್ಕೊಂಡಿರೋ ಹಣ ನನಗೆ ಬರೋ ಸಾಧ್ಯತೆ ಎಷ್ಟಿದೆ ಸರ್? ನಾನು ಹೋಗೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಹೇಗೆ ಅದು? ನಾನು ಹೀಗೆ ಹೇಳ್ದಂಗೆ ಡಿಜಿಟಲ್ ಅರೆಸ್ಟ್ ಅಥವಾ ಯಾವುದೇ ಸೈಬರ್ ಅಫೆನ್ಸಸ್ ನಿಮ್ಗೆ ರಿಯಲೈಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫಸ್ಟ್ ಅವರ್ ನಲ್ಲಿ ಯಾವುದೇ ಡಾಟಾ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಅದೇನು ಟ್ರಾನ್ಸಾಕ್ಷನ್ ನಡೆದಿರ್ತದೆ ಅದನ್ನ ಡಿಲೀಟ್ ಮಾಡ್ತಾನೆ ಅಥವಾ ಮೊಬೈಲ್ ನ ಫಾರ್ಮ್ಯಾಟ್ ಮಾಡ್ತಾನೆ, ಅದನ್ನ ಪ್ರಿಸರ್ವ್ ಮಾಡ್ಬಿಟ್ಟು ಆ ಟ್ರಾನ್ಸಾಕ್ಷನ್ ಐಡಿಸ್, ಆ ಅಕೌಂಟ್ ಡೀಟೇಲ್ಸ್, UTR ನಂಬರು ಅಂತ ಏನಿರ್ತದೆ ಅದನ್ನೆಲ್ಲ ನೀವು ತಕ್ಷಣದಲ್ಲಿ 1930ಗೆ ಕಾಲ್ ಮಾಡಿದ್ರೆ, ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇಟ್ಕೊಂಡು www.cybercrime.gov.in ಅಲ್ಲಿಗೆ ನೀವು ಈ ಮಾಹಿತಿ ನೀಡದಲ್ಲಿ, ಸೊ ಅದನ್ನ ಇಮಿಡಿಯೇಟ್ ಆಗಿ ಪ್ರಿವೆಂಟ್ ಮಾಡೋದಕ್ಕೆ ಅಕೌಂಟ್ ನ ಫ್ರೀಸ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಉಪೇಂದ್ರ ಅವ್ರ ಮಿಸಸ್ ಗೆ ಒಂದು ಅಫೆನ್ಸ್ ಆಯ್ತು, ಅವ್ರಿಗೆ ಗೊತ್ತಾಯ್ತು, ಇಂಟ್ಯಾಕ್ಟ್ ಆಗಿ 15 ಲಕ್ಷ ವಾಪಸ್ ಹಾಕಿದ್ವಿ. ಬಟ್ ಇನ್ನೊಂದು ಕೇಸ್ ಇದೆ, ನಾನು ಅದನ್ನು ಒಂದು ಹೇಳ್ತೀನಿ. ರೀಸೆಂಟ್ ಆಗಿ ನಮ್ಗೆ ಡೆಲ್ಲಿಯಿಂದ ಒಂದು ಕಾಲ್ ಬರ್ತದೆ. ಸೊ ಇಂಥವ್ರ ಅಕೌಂಟ್ ಇಂದ ಸಾಕಷ್ಟು ಹಣ ಹೋಗಿದೆ, ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ, ಅವರು ಡಿಜಿಟಲ್ ಅರೆಸ್ಟ್ ವಿಕ್ಟಿಮ್ ಆಗಿರ್ಬೋದು, ಅವರು ನಾವು ಕಾಲ್ ಮಾಡಿದ್ರೆ ಕೂಡ ತಗೊಳ್ತಾ ಇಲ್ಲ. ಬಹುಶಃ ನಾವು UP ನಂಬರ್ ಅಥವಾ ಡೆಲ್ಲಿ ನಂಬರ್ ಇಂದ ಕಾಲ್ ಮಾಡ್ತಾ ಇದೀವಿ, ಅದಕ್ಕೆ ತಗೊಳ್ತಾ ಇಲ್ಲ. ಲೋಕಲ್ ನಂಬರ್ ಇಂದ ನೀವು ಕಾಲ್ ಮಾಡ್ಬಿಟ್ಟು ನೀವು ಅವ್ರನ್ನ ಹೇಳಿ ಕನ್ವಿನ್ಸ್ ಮಾಡಿ ಅಂತಂತ ಕೇಳಿದಾಗ ನಾವು ಟ್ರೈ ಮಾಡ್ತೀವಿ, ಆದ್ರೂ ಅವ್ರು ಎತ್ಕೊಳ್ಳಲ್ಲ. ಸೊ ಫಿಸಿಕಲಿ ನಮ್ಮ ಪೊಲೀಸರನ್ನ ಮನೆಗೆ ಕಳಿಸ್ತೀವಿ. ಅವರು ಆದ್ರೂ ಅವರು ನಮ್ಗೆ ಕೋಆಪರೇಟ್ ಮಾಡೋದಕ್ಕೆ ಒಪ್ಕೊಳ್ಳಲ್ಲ. ಅಂದ್ರೆ ಮೇ ಬಿ ಅವ್ರು ನಿಮ್ಮನ್ನ ಫೇಕ್ ಅನ್ಕೊಳ್ತಾ ಇದಾರೆ, ಅಲ್ಲಿಗೆ ಬರ್ತೀವಿ. ಅದು ಯಾಕೆ ಅಂತಂತ ಹೇಳಿದ್ರೆ, ಆಮೇಲೆ ಅವರು ರಿಲೇಟಿವ್ಸ್ ಗೆ ಕನ್ವಿನ್ಸ್ ಮಾಡಿ ನಮ್ಮ ಸ್ಟೇಷನ್ಗೆ ಕರೆಸ್ತೀವಿ. ನಮ್ಮ ಹತ್ರ ಖುದ್ದಾಗಿ ನಾವು ಮಾತಾಡಿದಾಗೆ ಆಗನು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೂ ರೆಡಿ ಇಲ್ಲ. ಸೊ ಈ ಮಧ್ಯೆ ನಮ್ಗೆ 1 ವಾರ ಆಗತ್ತೆ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದಕ್ಕೆ. ಆ 1 ವಾರನೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಫೇಕ್ ಪೊಲೀಸರಿಗೆ ಹೇಳ್ತಾ ಇದ್ರು, ರಿಯಲ್ ಪೊಲೀಸ್ ಅವ್ರು ಬಂದಿದ್ದಾರೆ, ಅವ್ರಿಗೆ ನಾನು ಮಾಹಿತಿ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಷ್ಟು ಭಯ ಅವನಿಗೆ ಇಟ್ಟಿದ್ರು. ಯಾತಕ್ಕೆ ಭಯ ಆಗಿತ್ತು ಅವನಿಗೆ ಅಂತಂತ ಹೇಳಿದ್ರೆ, 1 ವರ್ಷ ಕಳೆದಲ್ಲಿ ಅವರು ಒಂದು ಅಫೆನ್ಸ್ ಇದೆ, ಸೆಕ್ಸ್ಟಾರ್ಷನ್ ಅಂತ ಒಂದು ಅಫೆನ್ಸ್ ಇದೆ. ಈ ಸೆಕ್ಸ್ಟಾರ್ಷನ್ ಅಂದ್ರೆ ಅಫೆನ್ಸ್ ಏನಂದ್ರೆ, ಸಡನ್ ಆಗಿ ಒಂದು ವಿಡಿಯೋ ಕಾಲ್ ಬರ್ತದೆ. ಆ ವಿಡಿಯೋ ಕಾಲ್ ಅಲ್ಲಿ ಒಂದು ಲೇಡಿ ನೇಕಡ್ ಅಥವಾ ಅರಬೆತ್ಲೆ ಇದ್ಕೊಂಡು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾರೆ. ಇಂಟ್ರಾಕ್ಟ್ ಮಾಡ್ಬಿಟ್ಟು ಅದನ್ನ ರೆಕಾರ್ಡಿಂಗ್ ಮಾಡಿರ್ತಾರೆ. ಆ ರೆಕಾರ್ಡಿಂಗ್ ಅವ್ರಿಗೆ ಕಳಿಸ್ಬಿಟ್ಟು, ನೀವು ದುಡ್ಡು ಹಾಕದೆ ಹೋದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ಕೊಡ್ತೀವಿ ಈ ವಿಡಿಯೋ ಅಂತ ಹೇಳಿ ಹೆದರ್ಸ್ಬಿಟ್ಟು, ಇವರು ಮಾನ ಮರ್ಯಾದೆ ಹೋಗುತ್ತೆ ಅಂತಂತೇಳಿ ಅವರು ಏನ್ ಮಾಡ್ತಾರೆ, ಹೇಳ್ದೇನೆ 1.6 crore ಅಷ್ಟು ದುಡ್ಡು ಅವ್ರು ಹಾಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಆಲ್ರೆಡಿ. ಇವ್ರಿಗೇನು ಭಯ ಏನಂತ ಹೇಳ್ತೀವಿ, ನಾನು ಪೊಲೀಸರಿಗೆ ಹೇಳಿದ್ರೆ, ಅವರು ಆಲ್ರೆಡಿ ಹೇಳಿದ್ರೆ, ನೀವು ರಿಯಲ್ ಪೊಲೀಸರಿಗೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ಗೊತ್ತು ನೀವು ರಿಯಲ್ ಪೊಲೀಸ್ ಅಂತ ಗೊತ್ತು. ಇಟ್ಸ್ ಲೈಕ್ ಕಿಡ್ನಾಪರ್ಸ್ ಗಳಿಗೆ ತಂದೆ ತಾಯಿ ಹೆದರ್ಕೊಳ್ತಾರಲ್ಲ, ಪೊಲೀಸರು ಮಧ್ಯಸ್ಥಿಕೆ ವಹಿಸ್ಬೇಕಾದ್ರೆ ಹಂಗಾಗಿದೆ ಇಲ್ಲಿ ಅಂತ. ಸೊ ಆತರ ಅವ್ರಿಗೆ ಇದನ್ ಮಾಡಿದ್ರೆ, ಇವತ್ತಿನವರೆಗೂ ಕೂಡ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಇನ್ನು ನಮ್ಗೆ. ಹಣದ ಪಾಡಿಗೆ ಹಣ ಹೋಯ್ತು, ಹಣ ಹೋಗಿದೆ. ಅದಕ್ಕೆ ಬೇರೆ ಪೊಲೀಸರು ಅಲ್ಲಿ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿಟ್ಟಿದ್ದಾರೆ. ಈಗಲೂ ಟೈಮ್ ಮಿಂಚಿಲ್ಲ. ಅವ್ರು ನಮ್ಮ ಹತ್ರ ಬಂದ್ರೆ ಕಂಪ್ಲೇಂಟ್ ಕೊಟ್ರೆ ನಾವು ಇಮಿಡಿಯೇಟ್. ಎಷ್ಟು ಟೈಮ್ ಇರುತ್ತೆ ಸರ್ ಹಣವನ್ನ ಕಳ್ಕೊಂಡಂತಹ ವ್ಯಕ್ತಿ ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಕ್ಕೆ? ಅವನಿಗೆ ಬೇಕಾಗಿರೋ ಮಿನಿಮಮ್ ಮ್ಯಾಕ್ಸಿಮಮ್ ಟೈಮ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ನಮ್ಮ ಹತ್ರ ಬರೋದಕ್ಕೆ ಮುಂಚೆನೆ ತಮ್ಮ ಮನೆಯಿಂದನೇ ಎಲ್ಲಿದ್ದಾರೆ ಅಲ್ಲಿಂದನೇ 1930ಗೆ ಫೋನ್ ಮಾಡಿ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ ನಾವೇನ್ ಹೇಳ್ತೀವಿ, ಈ ಅಕೌಂಟ್ ಯಾರ್ದು ಅಕೌಂಟ್ ಅಕ್ಯೂಸ್ಡ್ ಅಕೌಂಟ್ ಅಂತ ನಾವೇನ್ ಹೇಳ್ತೀವಿ, ಆ ಅಕೌಂಟ್ ಫ್ರೀಸ್ ಮಾಡಿದ್ರೆ ನಮ್ಗೆ ಜಾಸ್ತಿ ಹಣ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ಲಾಂದ್ರೆ ಏನ್ ಮಾಡ್ತಾನೆ, ಅವ್ನ ಹಣ ಅಕೌಂಟ್ ಅಲ್ಲೇ ಇಡಲ್ಲ, ಅವ್ನು ತೆಗೆದ್ಬಿಟ್ಟು ಸಾವಿರಾರು ಅಕೌಂಟ್ಗಳಲ್ಲಿ ಕಳಿಸ್ಬಿಟ್ಟು ಅದನ್ನ ತೆಗೆದು ಬಿಡ್ತಾನೆ. ಈ ಅಫೆನ್ಸಸ್ ಇಲ್ಲೇ ಬೆಂಗಳೂರಲ್ಲೇ ಆಗ್ಬೇಕಂತಲ್ಲ, ಎಲ್ಲೋ ಕೂತು ಮಾಡೋ ಅಫೆನ್ಸಸ್ ಆಗಿರ್ತದೆ. ಟೈಮ್ ಕಳೆದಷ್ಟು ನಮ್ಗೆ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಸರ್, ಇನ್ನೊಂದು ಕುತೂಹಲದ ಪ್ರಶ್ನೆ, ಇಂತಹ ಎಷ್ಟೋ ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡಿರ್ತೀರಿ ಅಂಡ್ ಎಷ್ಟೋ ಜನ ಹಣ ಕಳ್ಕೊಂಡಿರೋರಿಗೆ ಹಣ ಕೂಡ ಬಂದಿರುತ್ತೆ. ಬಟ್
ಈ ಯಾರು ಈ ಸೈಬರ್ ಕ್ರೈಮ್ ಮಾಡ್ತಾ ಇದಾರಲ್ಲ ಇಂಥವ್ರುಗಳನ್ನ ಅರೆಸ್ಟ್ ಮಾಡೋ ಕೆಲಸ ಅದ್ ಕಷ್ಟ ಸಾಧ್ಯನಾ ಸರ್? ಆಗೋದೇ ಇಲ್ವಾ? ಆ ನಂಬರ್ಸ್ ಏನಿದೆ ನಮ್ಮಲ್ಲಿ? ಇದನ್ನ ನಾವು ಅರೆಸ್ಟ್ ಮಾಡ್ತೀವಿ. ಈಗ ನಾನು ಟೋಟಲಿ ನಮ್ಮ ಸೈಬರ್ ಕ್ರೈಮ್ ಅಫೆನ್ಸ್ ನಾವು ಬೆಂಗಳೂರು ಸಿಟಿನಲ್ಲಿ ನಾವು ನೋಡಿದಾಗ ನಮ್ಗೆ 7.62% ಕೇಸಸ್ ಅಲ್ಲಿ ನಾವು ಅರೆಸ್ಟ್ ಮಾಡ್ಬಿಟ್ಟು ಅಥವಾ ಡಿಟೆಕ್ಟ್ ಮಾಡಿರ್ತೀವಿ ಕೇಸಸ್. ಸಾಕಷ್ಟು ಕೇಸಸ್ ಯಾಕೆ ಡಿಟೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ ಬೈ ದ ಟೈಮ್ ನಮ್ಮ ಹತ್ರ ಬರೋವರೆಗೆ ಸಾಕಷ್ಟು ಟೈಮ್ ಹೊಟ್ಟೋಗಿರುತ್ತೆ, ಎವಿಡೆನ್ಸ್ ಕೂಡ ನಾಶ ಆಗಿರುತ್ತೆ. ಎಷ್ಟೋ ಟೈಮ್ ಕಂಪ್ಲೇಂಟ್ಸ್ ಎಲ್ಲ ಬಂದ್ಬಿಟ್ಟು ಕ್ಲೀನ್ ಆಗಿ ಫಾರ್ಮ್ಯಾಟ್ ಮಾಡ್ಕೊಂಡು ಮೊಬೈಲ್ ತಗೊಂಡ್ಬಂದು ಇಟ್ಕೊಂಡಿರ್ತಾರೆ. ನಮ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಇದು ಎವಿಡೆನ್ಸ್ ಕೂಡ ಪ್ರಿಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಾವು ಇಲ್ಲಿ ಇರ್ತೀವಿ, ಅಫೆನ್ಸ್ ಎಲ್ಲೋ ಆಗಿರುತ್ತೆ. ಅದಕ್ಕೆ ಈ 1930 ಮಾಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲಿದ್ದಾಗ ನಾವು ಕಾಲ್ ಮಾಡಿದ್ರೆ ಅಲ್ಲಿ ಲೋಕಲ್ ಪೊಲೀಸಿಗೂ ಕೂಡ ಸಹಾಯ ತಗೊಂಡು ನಾವು ಇಲ್ಲಿಂದ ಮಾಹಿತಿ ಕೊಟ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ತಕ್ಷಣ ಹಿಡಿದ್ಬಿಟ್ಟು ಅಮೌಂಟ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ಸ್ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ಇನ್ನೊಂದು, ಯಾರ್ದೋ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ, ಎಕ್ಸಾಂಪಲ್ ಈ ಫೇಸ್ಬುಕ್ ಅಂತೆಲ್ಲ ತಗೊಳತ್ತಾದ್ರೆ ಅವ್ರ ಅಕೌಂಟ್ ಇಂದ ಬೇರೆಯವರಿಗೆ ಮೆಸೇಜ್ ಮಾಡೋದು ಅವರ ಫ್ರೆಂಡ್ಸ್ ಗಳಿಗೆ, ತೀರಾ ಎಮರ್ಜೆನ್ಸಿ ಇದೆ, ಇಷ್ಟು ದುಡ್ಡು ಹಾಕಿರು, ಆ ನಂತರ ಕೊಡ್ತೀನಿ ನಾನು, ಸದ್ಯಕ್ಕೆ ಯಾರಿಗೂ ಇನ್ಫಾರ್ಮ್ ಮಾಡಕ್ ಹೋಗ್ಬೇಡ ಅಂತ. ಇಂಥವು ತುಂಬಾ ಆಗ್ತಾ ಇರುತ್ತೆ. ಅಂಡ್ ನನ್ನ ಸ್ನೇಹಿತರೆ ಇದನ್ನ ಯಾವ್ದನ್ನು ನಂಬಕ್ ಹೋಗ್ಬಿಡಿ ಅಂತ ರೀಪೋಸ್ಟ್ ಹಾಕಿರೋದನ್ನು ಕೂಡ ನೋಡಿದೀವಿ ನಾವು. ಸೊ ಇದು ಅಫೆನ್ಸ್, ಇದು ಹ್ಯಾಕಿಂಗ್ ಅಂತ ಹೇಳಕ್ಕೆ ಆಗಲ್ಲ. ಯಾಕೆ ಹ್ಯಾಕಿಂಗ್ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ತರನೇ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಅವರು ಅಕೌಂಟ್ ಟೇಕ್ ಓವರ್ ಅಂತ ಕೂಡ ಹೇಳಕ್ಕಾಗಲ್ಲ. ವಾಟ್ಸ್ಆಪ್ ಅಲ್ಲಿ ಅಕೌಂಟ್ ಟೇಕ್ ಓವರ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಆ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಮೇಲೆ ನೀವು ಅಕ್ಸೆಪ್ಟ್ ಮಾಡಿರ್ತೀರಾ. ನೀವು ಅಕ್ಸೆಪ್ಟ್ ಮಾಡಿದ ತಕ್ಷಣ ನಿಮ್ದು ಕಂಟೆಂಟ್ ಏನಿರ್ತದೆ ಫೇಸ್ಬುಕ್ ಅಲ್ಲಿ ಆ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ನಿಮ್ ತರದನ್ನೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಅಕೌಂಟ್ ಗೆ ನಿಮ್ಮ ಇಂಪೋಸ್ಟರ್ ಅಕೌಂಟ್ ಅಂತ ನಾವು ಹೇಳ್ತೀವಿ. ಐದರ್ ಇಟ್ ಮೇ ಬಿ ಇನ್ ಇನ್ಸ್ಟಾಗ್ರಾಮ್ ಆರ್ ಆನ್ ದ ಫೇಸ್ಬುಕ್. ಆ ಎರಡು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಹೌ ಟು ರಿಪೋರ್ಟ್ ಎನ್ ಇಂಪೋಸ್ಟರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಫೆಸಿಲಿಟಿ ಇದೆ. ನೀವು ಅದನ್ನ ಹಾಕಿದಾಗ ಕೆಲವು ಸ್ಟೆಪ್ಸ್ ಬರ್ತದೆ. ಆ ಸ್ಟೆಪ್ಸ್ ಫಾಲೋ ಮಾಡ್ಬಿಟ್ಟು ಆ ಪ್ರೊಫೈಲ್ URL ಅಂತ ಇರ್ತದೆ, ಫೇಸ್ಬುಕ್ ಅಕೌಂಟ್ URL ಇರ್ತದೆ. ಆ URL ನ 15 ಜನ ನೀವು ಇದು ರಿಪೋರ್ಟ್ ಮಾಡಿದ್ರೆ, ಇದು ಇಂಪೋಸ್ಟರ್ ಅಕೌಂಟ್ ಅಂತ ರಿಪೋರ್ಟ್ ಮಾಡಿದಾಗ ಖಂಡಿತ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅವರು ಆ ಅಕೌಂಟ್ ನ ತೆಗೆದಾಕ್ತಾರೆ. ಪ್ಲಸ್ ನಿಮ್ಗೆ ಮಾಹಿತಿ ಗೊತ್ತಾಯ್ತು ಇಂಥದ್ದು ಇಂಪೋಸ್ಟರ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಆ ಅಕೌಂಟ್ URL ಮತ್ತೆ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಿಮ್ಮ ಅಕೌಂಟ್ ಮೇಲೆ ಪೇಸ್ಟ್ ಮಾಡಿ ಅಥವಾ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ಟು ನನ್ನ ಹೆಸರಿನಲ್ಲಿ ಇಂಥದ್ದೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಇದು ಏನೇ ದುಡ್ಡು ಕೇಳಿದ್ರು ಯಾರು ಕೊಡಬೇಡಿ ಅಂತ ನಾವೇ ಪಬ್ಲಿಷ್ ಮಾಡ್ಬೇಕು. ಮೋಸ್ಟ್ ಆಫ್ ದ ಟೈಮ್ ಇದನ್ನು ಮಾಡಲ್ಲ, ಹೆದರ್ಕೊಂಡು ಮಾಡಲ್ಲ. ಯಾಕೆ ಅಂತಂದ್ರೆ ಸಂಕೋಚ ಇರ್ತದೆ. ಈಗ ನನ್ನ ಮರ್ಯಾದೆ ಎಲ್ಲೂ ಹೋಗುತ್ತೆ, ನಂದೇ ಅಕೌಂಟ್ ಹಾಕ್ಬಿಟ್ಟು ಅಂತ ಸಂಕೋಚ ಪಟ್ಟು ಇದನ್ನ ಮಾಡ್ತಾರೆ. ಸೊ ಆತರ ಮಾಡಬಾರ್ದು, ಮಾಡಿದಾಗ ಪ್ರಿವೆಂಟ್ ಆಗುತ್ತೆ. ಇದೆಲ್ಲದಕ್ಕಿಂತ ಬಹಳ ಕುತೂಹಲ ಮೂಡಿಸೋದಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋದು ನೆಗೆಟಿವ್ ಕಾಮೆಂಟ್ ಬಗ್ಗೆ ಅಂಡ್ ನೆಗೆಟಿವ್ ಟ್ರೋಲ್ ಬಗ್ಗೆ. ಎಷ್ಟೋ ಐಡಿಗಳಿಗೆ ಅಲ್ಲಿ ಫೇಸ್ ಇರಲ್ಲ, ಅಪ್ಪ ಅಮ್ಮ ಇರಲ್ಲ ಐಡಿಗಳಿಗೆ, ಯಾರು ಏನು ಎತ್ತನ್ ಗೊತ್ತಾಗಲ್ಲ. ಅವ್ರು ಅಂದಿದ್ದನ್ನ ಅನಿಸ್ಕೊಳ್ಬೇಕು, ಮಾನಸಿಕ ಒತ್ತಡದಿಂದ ಸಫರ್ ಪಡ್ಬೇಕು, ಸುಮ್ನಾಗ್ಬೇಕು, ಹಿಂಗ್ ಬರ್ತಾ ಇದೆ. ಸೊ ಈ ನೆಗೆಟಿವ್ ಕಾಮೆಂಟ್ ಅಥವಾ ಟ್ರೋಲ್ ಅನ್ನೋದನ್ನ ಬಿಟ್ಟು ಫೇಕ್ ಐಡಿ ಬಗ್ಗೆ ಏನ್ ಹೇಳ್ಬೋದು ಸರ್? ಅಕೌಂಟ್ ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾರೆ. ಬಟ್ ಏನೇ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಫೇಕ್ ಅನ್ಸ್ಬೋದು. ಬಟ್ ನಾವು ತನಿಖೆಯಿಂದ ಇನ್ವೆಸ್ಟಿಗೇಷನ್ IP ಅಡ್ರೆಸ್ ಇಂದ ನೀವೆಲ್ಲ ನೋಡ್ಬೋದು ಅಂತ ಹೇಳ್ತಾರೆ. ಹೇಗೆ ಸರ್ ಅದೆಲ್ಲ? ಬೇಸಿಕಲಿ IP ಅಡ್ರೆಸ್ ಅಂದ್ರೆ ಒಂದು ಕಂಪ್ಯೂಟರ್ ಅಷ್ಟೇ. ಕಂಪ್ಯೂಟರ್ಗೆ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಧಾನ. ಆ IP ಅಡ್ರೆಸ್ ಎಲ್ಲಿ ಬಳಕೆ ಆಯ್ತು, ಯಾರು ಬಳಕೆ ಮಾಡಿದ್ರು, ಯಾವ ಟೈಮಲ್ಲಿ ಮಾಡಿದ್ರು, ಅದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಮಾಡ್ಬಿಟ್ಟು ಅದು ನಮ್ಮ ಇನ್ವೆಸ್ಟಿಗೇಷನ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಅದನ್ನ ನಾನು ಈ ವೇದಿಕೆಯಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಐ ಆಮ್ ಟ್ರೈಂಗ್ ಟು ಅಲರ್ಟ್ ಎ ಕ್ರಿಮಿನಲ್, ಐ ಡೋಂಟ್ ವಾಂಟ್ ಟು ರಿವಲ್. ಬಟ್ ಇಂಥದಕ್ಕೂ ನಾವು ಖಂಡಿತ ಕಂಡುಹಿಡಿತೀವಿ. ಈಗ ರೀಸೆಂಟ್ ಆಗಿ ಚಿತ್ರನಟಿ ರಮ್ಯಾ ಅವ್ರದ್ದು ಕೇಸಲ್ಲಿ ತಾವು ನೋಡಿರ್ಬೋದು, ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಟ್ಟು ಅವ್ರಿಗೆ ಡೆತ್ ಥ್ರೆಟ್ ಕೊಟ್ಟಿದ್ರು, ಆಮೇಲೆ ರೇಪ್ ಥ್ರೆಟ್ ಎಲ್ಲ ಕೊಟ್ಟು ಸಾಕಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು. ಅಂತವ್ರನ್ನೆಲ್ಲ 14 ಜನ ನಾವು ಅರೆಸ್ಟ್ ಮಾಡಿದ್ವಿ. ಪ್ಲಸ್ ನಾವು ಏನ್ ಮಾಡ್ಬೇಕು ಅಂತ URL ಯಾವ್ದು ಇರ್ತದೆ, ಆ ಅಕೌಂಟ್ ಐಡಿದು ಏನು URL ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ಸೊ ನಾವು ನಾಶ ಮಾಡಕ್ ಹೋಗ್ಬಾರ್ದು. ಸೊ ಈ 2 ಕೇಸ್, ಈಗ ಇತ್ತೀಚೆಗೆ ಇನ್ನೊಂದು ಕೇಸ್ ಕೂಡ ನಮ್ಗೆ ಹೈ ಪ್ರೊಫೈಲ್ ಕೇಸ್ ಬಂದಿದೆ. ಸೊ ಅದರಲ್ಲೂ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಖಂಡಿತ ನಾವು ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ ದೊಡ್ಡವ್ರದ್ದು ಅಥವಾ ಸೆಲೆಬ್ರಿಟೀಸ್ ಗಳದ್ದಾದ್ರೆ ತುಂಬಾ ಗಂಭೀರದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಮ್ಗಳದ್ದೆಲ್ಲ ಯಾರು ತಗೊಳ್ತಾರೆ ಅಂತ ಅನ್ಕೊಳ್ತಾರೆ. ಆ ನೆಗೆಟಿವ್ ಟ್ರಾಲ್ ಗಳು ಕಾಮೆಂಟ್ ಗಳು ಬರ್ತಾ ಇದ್ರು ಕೂಡ ತಡ್ಕೊಂಡು ಸುಮ್ನಿರ್ತಾರೆ. ಅಂತವ್ರಿಗೆ ಏನ್ ಕಿವಿ ಮಾತು? ನಾವು ಬರೀ ಸೆಲೆಬ್ರಿಟಿಗೆ ಮಾತ್ರ ಪೊಲೀಸರು ಫಂಕ್ಷನ್ ಮಾಡಲ್ಲ. ಎಲ್ಲಾ ಯಾರದೇ ಕಂಪ್ಲೇಂಟ್ ಕೊಟ್ರು ನಾವು
ತನಿಖೆ ಮಾಡ್ತೀವಿ. ಸೆಲೆಬ್ರಿಟಿ ಅವ್ರದ್ದಾದ್ರೆ ಮೀಡಿಯಾ ಅಟೆನ್ಷನ್ ಸೀಕ್ ಮಾಡ್ಬಿಟ್ಟು ಅದು ಬರುತ್ತೆ, ಹೆಚ್ಚಿನ ಪ್ರಚಾರ ಪಬ್ಲಿಸಿಟಿ ಸಿಗುತ್ತೆ. ಬರ್ತದೆ. ಬಟ್ ವೇರಾಸ್ ನಾವು ದಿನನಿತ್ಯ ಇಂತ ಎಷ್ಟು ಸಾವಿರಾರು ಕೇಸ್ ಮಾಡ್ತಾ ಇರ್ತೀವಿ, ಅದು ಬೆಳಕಿಗೆ ಬರಲ್ಲ. ಓಕೆ ಸರ್, ಇಷ್ಟೊತ್ತು ನಾವು ಹೆಂಗ್ ಜೋಪಾನವಾಗಿರ್ಬೇಕು ಅಂತ ನೋಡಿದ್ವಿ ಅಂಡ್ ಹೇಗೆ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡ್ಬೋದು ಅಂತ ನೋಡಿದ್ವಿ. ಈಗ ಈ ಸೈಬರ್ ಕ್ರೈಮ್ ಮಾಡುವಂತವ್ರು ಏನಿರ್ತಾರೆ, ಕ್ರಿಮಿನಲ್ಸ್ ಗಳು ಏನಿರ್ತಾರೆ, ಅವ್ರುಗಳು ಯೂಸ್ ಮಾಡೋ ಟೆಕ್ನಾಲಜಿ ಹೆಂಗಿರುತ್ತೆ? ಅದೇ ನಾನು ಆರಂಭದಲ್ಲಿ ಹೇಳ್ದಂಗೆ ನಾವು ಚಾಪೆ ಕೆಳಗೆ ಅಂದ್ರೆ ಅವ್ರ ರಂಗೋಲಿ ಕೆಳಗೆ ನುಗ್ತಾ ಇರ್ತಾರೆ. ಅವರ ಓದಿನ ಶೈಲಿ ಹೆಂಗಿರುತ್ತೆ, ಅವರ ಟೆಕ್ನಾಲಜಿ ಹೆಂಗಿರುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ ಸರ್? ನಿಮ್ಗೆ ಆಶ್ಚರ್ಯ ಆಗತ್ತೆ, ಅವನು ಕೆಲವು ಟೈಮ್ 2ನೇ ಕ್ಲಾಸ್ 3ನೇ ಕ್ಲಾಸ್ 5ನೇ ಕ್ಲಾಸ್ ಓದವನು ಕೂಡ ನಿಮ್ಗೆ ಸೈಬರ್ ಅಫೆನ್ಸ್ ಗೆ ಮಾಡ್ತಾನೆ. ಯಾಕೆ ಅವ್ನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಆತರ ಒಂದ್ ಸ್ಟೆಪ್ಸ್ ಹಾಕಿ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ SOP ಅಂತ ನಾವ್ ಏನ್ ಹೇಳ್ತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಈ ಸೈಬರ್ ಕ್ರೈಮ್ ಮಾಡೋದಕ್ಕೆ ಕಾಲ್ ಸೆಂಟರ್ ಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಆಪರೇಟ್ ಮಾಡೋರೇ ಬೇರೆ ಇರ್ತಾರೆ, ಬಟ್ ಆಕ್ಚುಲಿ ಕೆಲಸ ಮಾಡೋರೇ ಬೇರೆ ಇರ್ತಾರೆ. ತುಂಬಾ ಸ್ಟ್ರಾಂಗ್ ಇರ್ಬೇಕು ಅಂತ ಏನು ಇಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಮಾಡ್ಬೇಕನ್ನೋದು ಹೇಳಿರ್ತಾನೆ. ಅವನು ಆರ್ಡಿನರಿ ಒಂದ್ ಮೊಬೈಲ್ ಇಟ್ಕೊಂಡು ನಿಮ್ಮನ್ನ ಕಾನ್ ಮಾಡ್ತಾ ಇರ್ತಾನೆ. ಬಟ್ ಅವನಿಗೆ ಫೆಸಿಲಿಟೇಟ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ನೆಟ್ವರ್ಕ್ ಒಂದು ಜಾಲ ಇರ್ತಾನೆ. ನೀವು ಎಷ್ಟೋ ಟೈಮ್ ನೋಡಿರ್ಬೋದು, ಅಲ್ಲಿ ಕಾಲ್ ಸೆಂಟರ್ ಹ್ಯಾಕ್ ಆಯ್ತು, ಇಲ್ಲಿ ಕಾಲ್ ಸೆಂಟರ್ ಹ್ಯಾಕ್ ಆಯ್ತು. ಸೊ ಅದೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಇಂಥವ್ರಿಗೆ ಟ್ರೈನ್ ಮಾಡ್ಬಿಟ್ಟು ಇಷ್ಟೇ ಮಾಡ್ಬೇಕು. ನೀವು ನೋಡಿ, ಅವನಿಗೆ ನಿಮ್ ಕಾಲ್ ಮಾಡಿದಾಗೆ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಅವನು ನಿಮ್ಗೆ ಉತ್ತರ ಕೊಡೋ ಅಷ್ಟು ಶಕ್ತಿನೂ ಇರಲ್ಲ. ಅವ್ನಿಗೆ ಕೋಪ ಬಂದ್ಬಿಟ್ಟು ನಮ್ಗೆ ಬೈದು ಫೋನ್ ಕಟ್ ಮಾಡ್ಬಿಡ್ತಾನೆ. ಹೌದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಸರ್, ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳೋದು, ನಿಮ್ಮ ಏನು ATM ಕಾರ್ಡ್ ನ ನಂಬರ್ ಹೇಳಿ ಅಂತ ಹೇಳೋದು, ಇದೆಲ್ಲ ಹೆಂಗೆ? ನಾವ್ ಇದರಿಂದ ಹೇಗೆ ಅಲರ್ಟ್ ಆಗಿ? ಹೇಳ್ತೀನಿ, ಯಾರೇ ಬ್ಯಾಂಕ್ ಆಗ್ಲಿ, ಯಾವ್ದೇ ಅಫಿಷಿಯಲ್ಸ್ ಆಗ್ಲಿ, ನಿಮ್ಮ KYC ವೆರಿಫೈ ಮಾಡ್ತಾ ಇದೀವಿ, ನಿಮ್ಗೆ OTP ಕೇಳ್ತಾ ಇದೀವಿ ಕೊಡಿ ಅಂತ ಕೇಳಿದ್ರು ಯಾರಿಗೂ ನೀವು ಕೊಡೋ ನೆಸೆಸಿಟಿ ಇಲ್ಲ. ಯಾವ ಬ್ಯಾಂಕ್ ಆಗ್ಲಿ ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಕೇಳೋದೇ ಇಲ್ಲ. ಪ್ಲಸ್ ನಾವು ಇನ್ನೊಂದ್ ತರ ಇದನ್ನ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನಾವು ಗೂಗಲ್ ಅಲ್ಲಿ ಹೋಗಿ ಹುಡುಕ್ಬಿಟ್ಟು ಯಾವ್ದೋ ಕಾಲ್ ಸೆಂಟರ್ ನಂಬರ್ ಇದೆ ಅಂತ ಕಾಲ್ ಮಾಡ್ಬಿಟ್ಟು ಹೇಳ್ತೀವಿ. ಎಲ್ಲಾ ಗೂಗಲ್ ಅಲ್ಲಿ ಇರೋದು ಸತ್ಯ ಅಂತ ನಾವು ನಂಬಕ್ಕೂ ಆಗಲ್ಲ. ಸೊ ಅಂತ ಟೈಮ್ ಅಲ್ಲಿ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬ್ಯಾಂಕ್ ಇದೆ, ಬ್ಯಾಂಕ್ ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ನಂಬರ್ಸ್ ಸಿಗತ್ತೆ. ಅಂತ ನಂಬರ್ಸ್ ಗೆ ಮಾತ್ರ ನೀವು ಕಾಲ್ ಮಾಡ್ಬಿಟ್ಟು ಹೇಳ್ಬೇಕು. ಬಟ್ ನಿಮ್ಮ ಅವರು ಯಾರು ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ, ಅನ್ನೋನ್ ಪರ್ಸನ್ ಯಾರೋ ಕಾಲ್ ಮಾಡಿದ್ರು, ದಯವಿಟ್ಟು ಯಾವುದೇ ಮಾಹಿತಿ, ನಿಮ್ಮ ಪರ್ಸನಲ್ ಮಾಹಿತಿ ಅಥವಾ ಫೈನಾನ್ಷಿಯಲ್ ಮಾಹಿತಿ ಅಥವಾ ಯಾವ್ದೋ OTP ಬಂತು ಅಥವಾ ಯಾವ್ದೋ ಪಾಸ್ವರ್ಡ್ ಬಂತು ಅಂತ ಕೇಳಿ ನಿಮ್ಗೆ ಬಂದಿದೆ ಕೊಡಿ ಅಂತ ಹೇಳಿದ್ರೆ ಖಂಡಿತ ನೀವು ಕೊಡ್ಲೇಬೇಕು. ಓಕೆ, ಎನಿವೆ ಇಷ್ಟೊತ್ತು ಸೈಬರ್ ಕ್ರೈಮ್ ಅಂದ್ರೆ ಏನು, ಹೇಗೆಲ್ಲ ಅದ್ರೊಳಗೆ ನಾವು ಈ ಪೇಚಾಟಕ್ಕೆ ಸಿಗಾಕೊಳ್ತೀವಿ, ಹಣ ಕಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಂಡ್ ವೀಕ್ಷಕರೇ, ಎಸ್, ಸೈಬರ್ ಕ್ರೈಮ್ ಅಂದ್ರೆ ಏನು, ಡಿಜಿಟಲ್ ಅರೆಸ್ಟ್ ಅನ್ನುವ ಪದ ಇದೆಯಾ, ಅಂಡ್ ನಾವು ಎಲ್ಲಿ ಯಾಮಾರ್ತಾ ಇದೀವಿ, ಹೇಗೆ ಯಾಮಾರ್ತಾ ಇದೀವಿ, ಇನ್ನು ಮುಂದಕ್ಕೆ ನಮ್ ಕೈಲಿ ಫೋನ್ ಅಂತೂ ಇದೆ, ಫೋನ್ ಅಲ್ಲಿ ನಾವು ಜೋಪಾನ ಮಾಡ್ಬೇಕಾಗಿರೋದು ಹೇಗೆ, ಇದೆಲ್ಲವನ್ನ ಸರ್ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಅನುಕೂಲವಾಗಿದೆ ಅಂತ ಅನ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.